ಕ್ರೀಡಾಂಗಣ ತಳಭಾಗದ ಎಂಟ್ರಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಈ ನಡುವೆ ಎಂಎಂಸಿಯ ಆರಂಭಿಕ ಓವರ್ನ ಎಸೆಗಾರಿಕೆಗಾಗಿ ಪರೀಕ್ಷಿತ್ ನನ್ನ ಪರಿಚಯವನ್ನು ಮಾಡಿಕೊಳ್ತಾ ಇದೆ. 5 ಓವರ್ಗಳ ಒಂದು ಸೆಷನ್ ಇರ್ತದೆ. ಆ ನಿಟ್ಟಿನಲ್ಲಿ ಮೊದಲ ಓವರ್ ಪವರ್ ಪ್ಲೇ ಆಗಿರ್ತದೆ. 30 ಗಜಗಳ ಒಳಭಾಗದಲ್ಲಿ ಒಂದು ಚಕ್ರವನ್ನು ಭೇದಿಸಿಕೊಂಡು ಮೊದಲ ಓವರ್ ಅನ್ನು ನಿಭಾಯಿಸಬೇಕಾಗಿದೆ. ಆರಂಭಿಕ ಜೊತೆ ಆಟದಲ್ಲಿ ರಕ್ಷಿತ್ ಪವನ್ ಆಚಾರ್ಯ, ನಂದಳಿಕೆ ಜೊತೆ ಆಟದಲ್ಲಿ ಎರಡನೇ ದಿನದ 3ನೇ ಪಂದ್ಯದ ಮೊದಲ ಚೆಂಡಿಗಾಗಿ ಪರೀಕ್ಷಿತ್ ಎಸೆಗಾರಿಕೆಗಾಗಿ ಕ್ಯಾಮರಾಮ್ಯಾನ್ ಟವರ್ ಬೌಲಿಂಗ್ ಏಟ್ ಅನ್ನು ಬಳಸ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಪಂದ್ಯಾಟವನ್ನು ಹಿಡಿತವನ್ನು ಸಾಧಿಸುವ ಸಲುವಾಗಿ ಆಕ್ರಮಣಕಾರಿ ಎಸೆಗಾರಿಕೆಯನ್ನು ಸಂಘಟಿಸುತ್ತಾರೆ ಎನ್ನುವುದು ವಿಚಾರ ಮುಂದಿನ ಹಂತದಲ್ಲಿ ಕಾಣಸಿಗಬೇಕಾಗಿದೆ. ನಿಟ್ಟಿನಲ್ಲಿ ಮೊದಲ ಚೆಂಡು. ಈ ಬಾರಿ ರಕ್ಷಿತ್ ನಂದಳಿಗೆ ಎಸೆದ ಚೆಂಡು ಯಾವುದೇ ಓಟಗಳಿಗೆ ದಾಂಡಿನ ಮೂಲಕವಾಗಿ ಅವಕಾಶಗಳು ಬರ್ತಾ ಇಲ್ಲ. ಎದುರಿಸಿದ ಮೊದಲ ಚೆಂಡು ಡಾಟ್ ಬಾಲ್ ಆಗಿ ಅಂಗಾಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹಳಷ್ಟು ವ್ಯವಸ್ಥಿತವಾಗಿ ಒಂದು ಟೂರ್ನಮೆಂಟ್ ಅನ್ನು ಸಂಘಟಿಸಿಕೊಳ್ತಾ ಇದೆ. ನಯನ್ ಪೂಜಾರಿ, ಜೀವನ್ ಶೆಟ್ಟಿ, ರವಿ ಶೆಟ್ಟಿ, ಅದೇ ರೀತಿ ಸಾಗರ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ದಾಖಲೆ ಮಟ್ಟದ ಈ ಒಂದು ಪಂದ್ಯಾಕೂಟವನ್ನು ಕೆಮ್ಮಣ್ಣು ಕ್ರೀಡಾಂಗಣದ ಭಾಗದಲ್ಲಿ ಆಯೋಜಿಸ್ತಾ ಇದೆ. ಈ ನಡುವೆ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಮೂಲಕವಾಗಿ ಸಂಭಾವ್ಯ ಬೌಂಡ್ರಿಯನ್ನ ಅಡ್ಡಾಯಿಸಿದ್ರು ಕ್ಷೇತ್ರ ರಕ್ಷಕ ಎಂಎಂಸಿ ಆಟಗಾರ. ಈ ನಡುವೆ 2 ಔಟ್ಗಳ ಪೂರೈಕೆಯೊಂದಿಗೆ ರಕ್ಷಿತ್ ನಂದಳಿಕೆ ಮೊದಲ ಅದೃಷ್ಟದ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಪಂದ್ಯಾಟದ ಮೇಲೆ ಜಯದ ಲೆಕ್ಕಾಚಾರ ಒಂದು ಕಡೆ ಇರ್ತದೆ. ಈ ನಡುವೆ ರನ್ ಸರಾಸರಿ ಲೆಕ್ಕಾಚಾರ ಕೂಡ ತಂಡದ ಪ್ರತಿಷ್ಠಿತ ಆಟಗಾರರು ಈ ಹಂತದಲ್ಲಿ ಹಾಕಿಕೊಳ್ತಾ ಇದ್ದಾರೆ. ಪವನ 3ನೇ ಚೆಂಡು ಮತ್ತೆ ಬಿರುಸಿನ ಹೊಡೆತ ಕಾಣಬಂತ ಪ್ರಯತ್ನ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ರಂಜಿತ್ ಚೆಂಡನ್ನು ಅಡ್ಡಾಯಿಸಿದ್ರು. ತನ್ಮೂಲಕವಾಗಿ ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯಾಟದ ಹಿಡಿತವನ್ನು ಸಾಧಿಸುವ ಸಲುವಾಗಿ ಆಕ್ರಮಣಕಾರಿ ಎಸೆಗಾರಿಕೆಯನ್ನ ಪರೀಕ್ಷಿತ್ ಒಂದು ಹಂತದಲ್ಲಿ ತೋರ್ಪಡಿಕೆಯನ್ನ ಮಾಡಿಕೊಂಡ್ರೆ ಕ್ಷೇತ್ರ ರಕ್ಷಕರು ಕೂಡ ಪವರ್ ಪ್ಲೇ ಒಳಭಾಗದಲ್ಲಿ ಬಹಳಷ್ಟು ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಗೂ ಕೂಡ ತಂಡಕ್ಕಾಗಿ ಸಂಘಟಿಸಿಕೊಳ್ತಾ ಇದ್ದಾರೆ. ಬಬರ್ನ 5ನೇ ಚೆಂಡು ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ರಕ್ಷಿತ್ ದಾಣಿನ ಮೂಲಕವಾಗಿ ಹೊರಬಿದ್ದಂತ ಚೆಂಡು ನೇರವಾಗಿ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗಕ್ಕೆ ಹೋದಲ್ಲಿ 3ನೇ ಪಂದ್ಯದ ಮೊದಲ ಸಿಕ್ಸರ್ ಈಗ ದಾಖಲಾತಿಯನ್ನು ಮಾಡಿಕೊಳ್ತಾ ಇದೆ. 6 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಅವರ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ನಿನ್ನೆ ದಿನದ ಇದೇ ಒಂದು ಟೂರ್ನಮೆಂಟ್ ನಲ್ಲಿ ರಕ್ಷಿತ್ ನಂದಳಿಕೆ ವೈಯಕ್ತಿಕ 50 ಓಟಗಳನ್ನು ಪೂರೈಕೆಯೊಂದಿಗೆ ಮೊದಲ ವೈಯಕ್ತಿಕ ಸರ್ವಾಧಿಕ ದಾಖಲೆಯನ್ನು ಬರ್ಕೊಂಡಂತ ಒಂದು ದಾಖಲೆಯನ್ನು ಕೂಡ ನಿರ್ಮಿಸಿದ್ರು. ಆ ನಿಟ್ಟಿನಲ್ಲಿ 5ನೇ ಚೆಂಡು ಮತ್ತೆ ಪರೀಕ್ಷಿತ್ ಮತ್ತೆ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಫುಲ್ ಶಾಟ್ ಮಾದರಿ ಹೊಡೆತ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಅವಳಿ ಸಿಕ್ಸರ್ಗಳ ಸೇರ್ಪಡೆಯೂ ಕೂಡ. ನಿನ್ನೆಯ ದಿನ ಮೊದಲ ಸೆಷನ್ ನಲ್ಲಿ ರಕ್ಷಿತ್ ನಂದಳಿಕೆ 4 ಓವರ್ಗಳ ಹಂತದವರೆಗೆ ಕೂಡ ಹೋರಾಟವನ್ನು ಮುಂದುವರಿಕೆಯನ್ನು ಮಾಡಿಕೊಂಡಿದ್ರು. ಪ್ರತಿಯೊಂದು ಓವರ್ನಲ್ಲಿ ಪ್ರತಿಯೊಂದು ಎಸೆಗಾರನಿಗೆ 2-3ಗಳ ಸಿಕ್ಸರ್ಗಳ ಜೊತೆಗಾಗಿ 9 ಸಿಕ್ಸರ್ಗಳನ್ನು ನಿನ್ನೆ ದಿನ ವೈಯಕ್ತಿಕವಾಗಿ ದಾಖಲಿಸಿಕೊಂಡು ಅತ್ಯಧಿಕ ಸಿಕ್ಸರ್ಗಳನ್ನು ಸಿಡಿಸಿದ ಆಟಗಾರ ಕೂಡ ರಕ್ಷಿತ್ ನಂದಳಿಕೆ. ಒಂದು ಹಂತದಲ್ಲಿ ಬಹಳಷ್ಟು ಅದೃಷ್ಟದ ತಾಣ ಕೂಡ ರಕ್ಷಿತ್ ನಂದಳಿಕೆಗೆ. ಆ ನಿಟ್ಟಿನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ನ ಅವಕಾಶಗಳು ಕೂಡ ರಕ್ಷಿತ್ ನಂದಳಿಕೆ ಸಿಗ್ತಾ ಇದೆ. ತನ್ನ ಮಧ್ಯೆ ಬಿರುಸಿನ ಹೊಡೆತ ಕಾಣುವಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ಪಾಯಿಂಟ್ ನಂತ ಬಹಳಷ್ಟು ಗಗನಯಾನ ಆರಂಭಿಸುವಂತ ಚೆಂಡು ಕೊನೆಯ ಹಂತದಲ್ಲಿ ಭೂಸ್ಪರ್ಶವನ್ನು ಕಾಣ್ತಾ ಇದೆ. 1 ಓಟಗಳ ಪೂರೈಕೆಯೊಂದಿಗೆ ಮೊದಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಹಂತದಲ್ಲಿ ಯಾವುದೇ ವಿಕೆಟ್ ನಷ್ಟವನ್ನು ಕಾಣದಕ್ಕೆ ಇನ್ನು ಮುನ್ನ ನಂದಳಿಕೆ ತಂಡ 15 ಓಟಗಳ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ. ಪಂದ್ಯಾಟದ ಮತ್ತೆ ಮುಂದುವರಿಕೆಯಲ್ಲಿ ಎಂಎಂಸಿ 2ನೇ ಓವರ್ನ ಎಸೆಗಾರಿಕೆಗಾಗಿ ಶ್ರೇಯಸ್ನರ ಪರಿಚಯವನ್ನು ಮಾಡಿಕೊಳ್ತಾ ಇದೆ.
ಈಗಾಗಲೇ ಯಾವುದೇ ವಿಕೆಟ್ ನಷ್ಟವನ್ನು ಕಾಣದ ಕಿನ್ನಮುನ್ನ ನದಳಿಗೆ ರಕ್ಷಿತ್ ಪವನ್ ಆಚಾರ್ಯ ಜೊತೆ ಆಟದಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. 6 ಚೆಂಡುಗಳಿಗೆ ಒಂದು 15 ರನ್ ಸರಾಸರಿ ಮುಂದುವರಿಕೆಯನ್ನ ಇದೇ ರೀತಿ ಈ ಸೆಷನ್ ನಲ್ಲಿ ಮುಂದುವರಿಕೆಯನ್ನ ಕಂಡುಕೊಂಡ್ರೆ ಕೊನೆ ಹಂತದಲ್ಲಿ ಒಂದು 75 ಒಂದು ಟಾರ್ಗೆಟ್ ಸಂಖ್ಯೆಯನ್ನು ನೀಡುವಂತ ನಿರೀಕ್ಷೆ ಲೆಕ್ಕಾಚಾರ ಇರ್ತದೆ. ನಿನ್ನೆ ದಿನ ಈ ಟೂರ್ನಮೆಂಟಿನ ಅತ್ಯಧಿಕ ಮೊತ್ತ 75 ಓಟಗಳನ್ನ ಕಿನ್ನಮುನ್ನ ಪೂರೈಕೆಯನ್ನು ಮಾಡಿಕೊಂಡು ಟೂರ್ನಮೆಂಟ್ ನ ಗರಿಷ್ಠ ಮೊತ್ತದ ಒಂದು ಸರ್ವಾಧಿಕ ದಾಖಲೆಯನ್ನು ಕೂಡ ಬರ್ಕೊಂಡಿತ್ತು. ಬಹಳಷ್ಟು ದಾಖಲೆಯನ್ನು ಬರ್ಕೊಂಡಿರುವಂತಹ ತಂಡವಾಗಿ ಈ ಟೂರ್ನಮೆಂಟ್ ನಲ್ಲಿ ಒಂದಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ ಕಿನ್ನಮುನ್ನ ನಂದಳಿಕೆ ತಂಡ. ಎರಡನೇ ಅವರ ಮೊದಲ ಚೆಂಡಿಗಾಗಿ ಮತ್ತೆ ಶ್ರೇಯಸ್ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಎಸೆಯುವಂತ ಪ್ರಯತ್ನವನ್ನು ಮಾಡಿದ್ರು. ಬಹಳಷ್ಟು ಹೊರತಿರುವನ್ನು ಕಾಡಿರುವಂತಹ ಚೆಂಡು ಅತಿಕ್ರಮಣ ಓಟಗಳು ಬರ್ತಾ ಇದೆ. ಪರಿಪೂರ್ಣತೆ ಚೆಂಡುಗಳಿಗೆ ಈ ಹಂತದಲ್ಲಿ ಆರಂಭಗಳು ಸಿಗ್ತಾ ಇಲ್ಲ. ಮೊದಲ ಹಂತದಲ್ಲಿ ಒಂದಷ್ಟು ಓಟಗಳಿಗೆ ಅವಕಾಶಗಳನ್ನು ಕೊಡುವುದಲ್ಲದೆ ಇನ್ನುಳಿದ ಹಂತಗಳಲ್ಲಿ ಡಾಟ್ ಬಾಲ್ಗಳ ಜೊತೆಗೆ ಮಾರಕ ಬಿಗು ದಾಳಿಯನ್ನು ಸಂಘಟಿಸಬೇಕಾದಂತಹ ಅನಿವಾರ್ಯತೆ. ಎರಡನೇ ಮೊದಲ ಪರಿಪೂರ್ಣತೆ ಚೆಂಡಿಗಾಗಿ ಮತ್ತೆ ಶ್ರೇಯಸ್ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಚೆಂಡು ಲಾಂಗ್ ಆನ್ ಸೀಮಾರೇಖೆ ಬರುವಾಗ ಆಕ್ರಮಿಸಿಕೊಳ್ತಾ ಇದೆ. ಎರಡನೇ ಮೊದಲ ಚೆಂಡಿಗೆ ರಕ್ಷಿತ್ ನಂದಳಿಕೆ ದಾಂಡಿನ ಮೂಲಕವಾಗಿ ಭರ್ಜರಿ ಸಿಕ್ಸರ್ ದಾಖಲಿಸಿಕೊಂಡ್ರು. ಪ್ರಸ್ತುತ ಸೆಷನ್ ಮೂರನೆಯ ವೈಯಕ್ತಿಕ ಸಿಕ್ಸರ್ ಕೂಡ ರಕ್ಷಿತ್ ನಂದಳಿಕೆ ಈ ಭಾಗ ದಾಖಲಿಸಿಕೊಂಡ್ರು. ಮತ್ತೆ ಎಸಗಾರಿಕೆ ವಿಭಾಗದಲ್ಲಿ ಶ್ರೇಯಸ್ ರಕ್ಷಿತ್ ನಂದಳಿಕೆಗೆ ಸಂದ ಚೆಂಡು ಮತ್ತೆ ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಹೊರಬಿದ್ದಂತ ಚೆಂಡು ನೇರವಾಗಿ ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಗಳ ಸೇರ್ಪಡೆಯು ಕೂಡ ಸರಾಗವಾಗಿ ಚೆಂಡಿಗೆ ತೂಕದ ಮನ್ನಣೆ ಹೊಡೆತವನ್ನು ನೀಡಬಲ್ಲದವರು ಅಗ್ರಮಾನ್ಯ ಆಟಗಾರ ಸರ್ವಾಧಿಕ ದಾಖಲೆಗಳನ್ನು ಮತ್ತೆ ಮುಂದುವರಿಸುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾನೆ. ಈ ಟೂರ್ನಮೆಂಟಿನ ಅತ್ಯಧಿಕ ಸಿಕ್ಸರ್ಗಳ ಜೊತೆಗೆ ಪ್ರಸ್ತುತ ಸೆಷನ್ 4ನೇ ಸಿಕ್ಸರ್ ಕೂಡ ಇವಾಗ ದಾಖಲಾತಿಯನ್ನು ಮಾಡಿಕೊಳ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ಗಳ ಅವಕಾಶಗಳು ಕೂಡ ಮತ್ತೆ ರಕ್ಷಿತ್ಗೆ ಸಿಗ್ತಾ ಇದೆ. ಭವರ್ನ ಮೂರನೇ ಚೆಂಡು ಮತ್ತೆ ಬಹಳಷ್ಟು ಹೊರ ತೀರ್ಮಾನ ಕಂಡಿರುವಂತಹ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಕೆಳ ಸರದಿಯಲ್ಲಿ ಸಾಗಿ ಹೋಗ್ತಾ ಇದೆ. ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯೊಂದಿಗೆ ಸ್ವಲ್ಪ ಮಟ್ಟಿನ ಲಯವನ್ನು ಕಾಣುವಂತ ಪ್ರಯತ್ನಕ್ಕೆ ಬರ್ತಾ ಇದ್ದೇನೆ ಎಸಗಾರ ಶ್ರೇಯಸ್ ಎಂಎಂಸಿಗಳ ಪರವಾಗಿ. ನಾಲ್ಕನೇ ಬಾರಿಗೆ ಎಸಂತ ಚೆಂಡು ಆರ್ಕರ್ಲನ್ ಡೆಲಿವರಿ ಯಾವುದೇ ಮನ್ನಣೆಯ ತೂಕದ ಹೊಡೆತಗಳು ಈ ಹಂತದಲ್ಲಿ ದಾಖಲಾತಿಯನ್ನು ಮಾಡಿಕೊಳ್ತಾ ಇಲ್ಲ. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟಗಳ ಪೂರೈಕೆಯನ್ನು ರಕ್ಷಿತ್ ನಂದಳಿಕೆ ಈ ಹಂತದಲ್ಲಿ ಮಾಡಿಕೊಂಡ್ರು. ತಂಡದ ಮೊತ್ತ 29ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 5ನೇ ಚೆಂಡಿಗಾಗಿ ಮತ್ತೆ ಶ್ರೇಯಸ್ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಪವನ್ ಆಚಾರ್ಯ ದಾಂಡಿನ ಮೂಲಕವಾಗಿ ಹೊರಬಿದ್ದಂತ ಚೆಂಡು ಹೆಚ್ಚುವರಿ ಓಟಗಳು ಬರ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಲೆಫ್ಟಿ ರೈಟಿ ಕಾಂಬಿನೇಷನ್ ಬಹಳಷ್ಟು ಪಂದ್ಯಗೂಟದಲ್ಲಿ ಇದೇ ರೀತಿಯ ಒಂದು ಸರದಿ ಸಾಲಿನಲ್ಲಿ ಕಿನ್ನಮುನ್ನವನ್ನು ಪ್ರತಿನಿಧಿಸಿದಂತ ಆಟಗಾರರು. ಅದೇ ರೀತಿಯ ಒಂದು ಲೆಕ್ಕಾಚಾರದಲ್ಲಿ ರಕ್ಷಣಾತ್ಮಕ ಆಟದ ಜೊತೆಗೆ ಹೊಡಿಬಡಿಯ ದಾಂಡುಗ ರಕ್ಷಿತ್ ನಂದಳಿಕೆ ಪವನ್ ಆಚಾರ್ಯ ಜೊತೆ ಆಟದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪವನ್ ಅಂತಿಮ ಒಂದು ಚೆಂಡು ಪರ್ಫೆಕ್ಟ್ ಶಾಟ್ ಈ ಹಂತದಲ್ಲಿ ದಾಖಲಾತಿಯನ್ನು ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಔಟ್ರೇಜ್ ರೂಪದ ಜೊತೆಗೆ ಒಂದು ಓಟ ಕಾಣುವಂತ ಪ್ರಯತ್ನವನ್ನು ಮಾಡಿದ್ರು. ಹೊಂದಾಣಿಕೆ ಕೊರತೆ ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪವನ ಕೊನೆಯ ಚೆಂಡು ಡಾಟ್ ಬಾಲ್ ನ ಸೇರ್ಪಡೆಗೆ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಓವರ್ಗಳಲ್ಲಿ
ಕಿನ್ನಮ್ಮನ ಓಟುಗಳಿಗೆ ಯಾವುದೇ ವಿಕೆಟ್ ನಷ್ಟವಿಲ್ಲದ 30 ಓಟುಗಳನ್ನು ದಾಖಲಿಸಿಕೊಳ್ತಾ ಇದೆ. 3 ದಶಕಗಳ ಸಾಧನೆ 15.00 ರನ್ ಸರಾಸರಿಯ ಮುಂದುವರಿಕೆ ಕೂಡ. ಇದೇ ರೀತಿಯ ಒಂದು ರನ್ ಸರಾಸರಿ ಮುಂದಿನ ಹಂತಕ್ಕೆ ಮುಂದುವರಿಕೆಯನ್ನು ಕಂಡುಕೊಂಡ್ರೆ ಒಂದು ನಿರೀಕ್ಷೆಯ ಲೆಕ್ಕಾಚಾರದ ಟಾರ್ಗೆಟ್ 75-76 ಒಂದು ಟಾರ್ಗೆಟ್. ಈ ಒಂದು ಪಂದ್ಯದಲ್ಲಿ ಮತ್ತೊಮ್ಮೆ ಕಿನ್ನಮ್ಮನ್ನು ನೀಡುವಂತ ಒಂದು ಲೆಕ್ಕಾಚಾರ ಇರ್ತದೆ. ಅದು ಯಾವ ರೀತಿಯಾಗಿ ಮುಂದಿನ ಹಂತದಲ್ಲಿ ಆಕ್ರಮಣ ದಾಳಿಯನ್ನ ಸಂಘಟಿಸಿಕೊಂಡು ಉದ್ದರಿಯನ್ನ ಪಡ್ಕೊಂಡು ಎದುರಾಳಿಗಳನ್ನ ಕಡಿಮೆ ಮೊತ್ತಕ್ಕೆ ಕಟ್ಟಿ ಹಾಕ್ತಾರೆ ಅನ್ನೋ ವಿಚಾರಗಳು ಬರಬೇಕಷ್ಟೇ. ಈ ನಡುವೆ 3ನೇ ಓವರ್ನ ಎಸಗಾರಿಕೆಗಾಗಿ ಎಂಎಂಸಿ ಮತ್ತೆ ಪರೀಕ್ಷಿತ್ನನ್ನ ಪರಿಚಯಿಸ್ತಾ ಇದೆ. ತಂಡದ ಬರಕ್ಕೆ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸಗಾರಿಕೆ ನಿರ್ವಹಣೆಯನ್ನು ತೋರ್ಪಡಿಸಬಲ್ಲಂತ ಎಸಗಾರ ಕೂಡ. ಈ ಬಾರಿ ಪವನಾಚಾರ್ಯಗೆ ಎಸಂತ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಆಗಿ ಬೀಳ್ತಾ ಇದೆ. ವೈಡ್ ಬಾಲ್ ಎನ್ನುವಂತ ತೀರ್ಪು ನಿರ್ಣಾಯಕರಿಂದ ಬರ್ತಾ ಇದೆ. ತೃತೀಯಾರ್ನ ಮೊದಲ ಚೆಂಡು ಯಶಸ್ವಿ ಆರಂಭವನ್ನು ಕಾಣ್ತಾ ಇಲ್ಲ. ಅತಿಕ್ರಮಣ ಓಟದ ರೂಪದಲ್ಲಿ ವಿಳಂಬಗತಿಯತ್ತ ಸಾಗ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ ಕಾಡುವಂತಹ ಪ್ರಯತ್ನ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚುರುಕಿನ ಕ್ಷೇತ್ರಕ್ಷಣ ರೂಪದಲ್ಲಿ ಪವನಾಚಾರ್ಯ ದಾಂಡಿನಿಂದ ಹೊರಬಿದ್ದಂತ ಚೆಂಡು ನೇರವಾಗಿ ಕ್ಷೇತ್ರಕ್ಷಕನ ಭದ್ರ ಬಗಸನ್ನ ಸೇರ್ತಾ ಇದೆ. ಸುಲಭ ಕ್ಯಾಚ್ ಕೈ ಸೇರಿದರ ಮೂಲಕವಾಗಿ ಮೊದಲ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಪವನಾಚಾರ್ಯ ಬ್ಯಾಕ್ ಟು ದ ಪೆವಿಲಿಯನ್. ಈ ಬಾರಿ ಬಹಳಷ್ಟು ಸಮಯಗಳ ಕಾಲ ರಕ್ಷಿತ್ ನಂದಳ್ಗೆ ಜೊತೆ ಆಡಿದರೆ ಕಿನ್ನಮ್ಮನಿಗೆ ಒಂದು ಹಂತದಲ್ಲಿ ಆಸರಾಗಿರುವಂತಹ ಆಟಗಾರ ಇವಾಗ ಉದ್ದರಿಯನ್ನ ಕಳ್ಕೊಂಡು ಪಂದ್ಯಾಟದ ವೀಕ್ಷಣೆಗಾಗಿ ತೆರಳಬೇಕಾದಂತ ಅನಿವಾರ್ಯತೆ. ವಿಕೆಟ್ ನಷ್ಟವನ್ನ ಕಂಡಿರುವಂತ ಕಿನ್ನಮ್ಮನ ತಂಡಕ್ಕೆ ಮೊದಲ ಕ್ರಮಾಂಕದ ಜೊತೆಯಾಟಕ್ಕಾಗಿ ಆ ಸ್ಥಾನವನ್ನು ಭರ್ತಿಗೊಳಿಸುವ ಸಲುವಾಗಿ ಹೊಸ ದಾಂಡಿಗ ರಾಮಚಂದ್ರ ಅಂಕಣದೊಳಭಾಗದಲ್ಲಿ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾನೆ. ಕಾರ್ಕಳ ತಾಲೂಕು ಕಂಡಿರಕಂತ ಮತ್ತೋರ್ವ ಅಗ್ರಮಾನ್ಯ ಆಟಗಾರ. ತಂಡ ಯಾವುದೇ ಒತ್ತಡದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ತಂಡದ ಹೆಚ್ಚುವರಿ ಯಶಸ್ಸಿಗಾಗಿ ಶ್ರಮಿಸಬಲ್ಲ ಅಂತ ಓರ್ವ ನಂಬುಗೆ ಭರವಸೆ ಆಟಗಾರ ಮೊದಲ ಕ್ರಮಾಂಕದ ಜೊತೆ ಆಟಕ್ಕಾಗಿ ಅಂಕಣದೊಳಭಾಗದ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಪರೀಕ್ಷಿತ್ ಓವರ್ನ 2ನೇ ಚೆಂಡು ಆಯ ತಪ್ಪಿದ ಹೊಡೆತ ಚೆಂಡು ನೇರವಾಗಿ ಗೂಟವನ್ನ ತಲುಪ್ತಾ ಇದೆ. 2ನೇ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ರಾಮಚಂದ್ರ ಶೂನ್ಯ ಸಂಪಾದನೆಯಲ್ಲಿ ಬ್ಯಾಕ್ ಟು ದ ಪೆವಿಲಿಯನ್. ಈ ಬಾರಿ ವೈಯಕ್ತಿಕ ಖಾತೆ ಕೂಡ ಆರಂಭವಾಗಿಲ್ಲ. ಈ ಹಂತದಲ್ಲಿ ಎದುರಿಸಂತ ಮೊದಲ ಚೆಂಡಿಗೆ ಉದ್ದರಿಯನ್ನ ಕಳ್ಕೊಂಡು ಪಂದ್ಯ ವೀಕ್ಷಣೆಗೆ ಮರಳಿದ್ರು. ಮೊದಲ ಹಂತದಲ್ಲಿ ಬಹಳಷ್ಟು ಯಶಸ್ಸಿನ ಆರಂಭವನ್ನು ಕಂಡಿರುವಂತಹ ತಂಡ ಪವನಾಚಾರ್ಯ ನಿರ್ಗಮನದ ನಂತರ ಒಂದು ಹಂತದಲ್ಲಿ ನಾಟಕೀಯ ಕುಸಿತವನ್ನು ಕಾಣುವಂತಹ ಹಂತಕ್ಕೆ ತಲುಪ್ತಾ ಇದೆ. ಹೊಸ ದಾಂಡಿಗ ನಿತೇಶ ಎಂಟ್ರಿಯನ್ನ ಪಡ್ಕೊಂಡ್ರು. ಮೊದಲ 2 ಓವರ್ಗಳಲ್ಲಿ 15ರ ಒಂದು ರನ್ ಸರಾಸರಿ ಮುಂದುವರಿಕೆಯನ್ನು ಕಂಡಿರುವಂತಹ ಕಿನ್ನಮ್ಮನ ತಂಡ 2.2 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 31ಕ್ಕೆ ಸ್ಥಗಿತವನ್ನು ಕಾಣ್ತಾ ಇದೆ. ಈ ನಡುವೆ ಓಟಗಳಿಗೆ ಚಾಲನೆ ಕೂಡ ಸಿಗ್ತಾ ಇಲ್ಲ. ಉದ್ದರಿಗಳ ಪತನವನ್ನು ಕಾಣ್ತಾ ಇದೆ. ಮತ್ತೆ ಪರೀಕ್ಷಿತ ಓವರ್ನ 3ನೇ ಚೆಂಡಿಗಾಗಿ ರಕ್ಷಣಾತ್ಮಕ ರೀತಿಯಲ್ಲಿ ದಾಂಡನ ಬೀಸುವಂತಹ ಪ್ರಯತ್ನ. ಕವರ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟಗಳ ಪೂರೈಕೆಯನ್ನ ನಿತೇಶ ಮಾಡಿಕೊಂಡು ವೈಯಕ್ತಿಕ ಖಾತೆ ನಿತೇಶನ ಆರಂಭವನ್ನು ಕಾಡ್ತಾ ಇದೆ. ಸ್ಥಗಿತಗೊಂಡ ಓಟಗಳಿಗೆ ಕೂಡ ಈ ಹಂತದಲ್ಲಿ ಚಾಲನೆ ಸಿಗ್ತಾ ಇದೆ. ತಂಡದ ಮೊತ್ತ 32 ಓಟಗಳು. ಓವರ್ನ ಅಂತಿಮ 3 ಚೆಂಡುಗಳ ಅದೇ ರೀತಿ ಸೆಷನ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ 15 ಚೆಂಡುಗಳ ಬಾಕಿ ಉಳ್ಕೊಳ್ತಾ ಇದೆ. ಕಾರ್ಕಳ ತಾಲೂಕಿನ ಒಂದಷ್ಟು ಪ್ರತಿಭಾನ್ವಿತ ಆಟಗಾರನ ಹರಾಜಿನಲ್ಲಿ ಪಡ್ಕೊಂಡಿರುವಂತಹ 10 ಪ್ರತಿಷ್ಠಿತ ಫ್ರಾಂಚೈಸಿಗಳು ಟೀಮ್ ಯುನೈಟೆಡ್ ಟ್ರೋಫಿಗಾಗಿ ಆಡ್ತಾ ಇದೆ. ತೃತೀಯವರ 4ನೇ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಡಿಫೆಕ್ಷ ಕವರ್ಸ್ ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ. ಮತ್ತೆ ರಕ್ಷಿತ್ ನಂದಳಿಗೆ ಬಿರುಸಿನ ಆಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಒಂದು ಹಂತದಲ್ಲಿ ತಂಡದ ಘನತೆ ಗೌರವದ ಮೊತ್ತದ ಜೊತೆಗೆ ಈ ಟೂರ್ನಮೆಂಟಿನ ಅಗ್ರಸ್ಥಾನದ ಒಂದು ರನ್ ಸರಾಸರಿಯನ್ನ
ಕಾಯ್ದಿರಿಸಬೇಕಾದಂತ ಅನಿವಾರ್ಯತೆಯಲ್ಲಿ ಕಿನ್ನಮನ್ನು ಯಶಸ್ಸಿನತ್ತ ಮುನ್ನುಗ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 36 ಓಟಗಳು. ಪರೀಕ್ಷಿತ ಅಂತಿಮ 2 ಚೆಂಡುಗಳು ಈ ಒಂದು ಓವರ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 5ನೇ ಬಾರಿಗಾಗಿ ಮತ್ತೆ ಪರೀಕ್ಷಿತ ಅಂಕಣದ ಭಾಗದಲ್ಲಿ ನಡುವೆ ಕಾರ್ಡ್ ಬಿಯಾಂಡ್ ದ ವಿಕೆಟ್. ಈ ಬಾರಿ ಔಟ್ರೇಜ್ ರೂಪದ ಈ ಒಂದು ಹೊಡೆತ ನೇರವಾಗಿ ವಿಕೆಟ್ ಕೀಪರ್ ಜಾಯ್ಸನ್ ಕೈ ಸೇರ್ತಾ ಇದೆ. 3ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ರಕ್ಷಿತ್ ನಂದಳಿಕೆ ಬ್ಯಾಕ್ ಟು ದ ಪೆವಿಲಿಯನ್. ಈ ಬಾರಿ ವೈಯಕ್ತಿಕವಾಗಿ ಎದುರಿಸಂತ ಹದಿಮೂರು ಚೆಂಡುಗಳಲ್ಲಿ 32 ಓಟಗಳನ್ನು ವೈಯಕ್ತಿಕವಾಗಿ ದಾಖಲಿಸಿಕೊಂಡ್ರು ರಕ್ಷಿತ್ ನಂದಳಿಕೆ. ಈ ಹಂತದಲ್ಲಿ ಮಧ್ಯಮ ಕ್ರಮಾಂಕದ ಆಟಗಾರರು ತಂಡವನ್ನು ಆಧರಿಸಲೇಬೇಕಾದಂತಹ ಅನಿವಾರ್ಯತೆ. ಸ್ವಲ್ಪಟಿಗೆ ನಾಟಕೀಯ ಕುಸಿತವನ್ನ ಕಾಣ್ತಾ ಇದೆ ಕಿನ್ನಮನ್ನು. ಪವನಾಚಾರ್ಯ ರಕ್ಷಿತ್ ನಂದಳಿಕೆ ಆರಂಭಿಕ ಜೊತೆಯಾಟದಲ್ಲಿ ಬಹಳಷ್ಟು ಒಂದು ಪರಾಕ್ರಮದ ದಾಂಡುಗಾರಿಕೆಯಲ್ಲಿ ಯಶಸ್ಸನ್ನು ಆರಂಭವನ್ನು ಕಂಡುಕೊಂಡಿತ್ತು. ಒಂದು ಹಂತದಲ್ಲಿ ಪವನಾಚಾರ್ಯ ನಿರ್ಗಮನದ ನಂತರ ಎಂಎಂಸಿ ಪಂದ್ಯಾಟದ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ. ಪರೀಕ್ಷಿತ ಪ್ರಸ್ತುತ ಓವರ್ನಲ್ಲಿ ಆಕ್ರಮಣಕಾರಿ ಎಸಗಾರಿಕೆ ದಾಳಿಯನ್ನು ಸಂಘಟಿಸುವ ಮೂಲಕವಾಗಿ ಪ್ರಾಮುಖ್ಯತೆ 3 ವಿಕೆಟ್ಸ್ ಗಳನ್ನ ಈ ಒಂದು ಓವರ್ನಲ್ಲಿ ಪರೀಕ್ಷಿತ್ ಪಡ್ಕೊಂಡ್ರು. ಎಂಎಂಸಿ ಆಕೆ ಈ ಹಂತದಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸಿಕೊಳ್ತಾ ಇದೆ. ತಂಡದ ಐಕಾನ್ ಆಟಗಾರ ಕೂಡ ಪರೀಕ್ಷಿತ್ ಓವರ್ನ ಮುಂದುವರಿಕೆಯಲ್ಲಿ. ಈ ಬಾರಿ ಹೊಸ ಆಟಗಾರ ಅಭಿಗೇಸ್ ಅಂತ ಚೆಂಡು, ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 3ನೇ ಓವರ್ 3ನೇ ಓವರ್ ಸಮಾಪ್ತಿಯನ್ನ ಕಾಣ್ತಾ ಇದೆ. ಮುಕ್ತಾಯ ಕಂಡಿರತಕ್ಕಂಥ 3 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 36 ಓಟಗಳು ಕಿನ್ನಮನ್ನು ದಾಖಲಿಸಿಕೊಳ್ತಾ ಇದೆ. ಅದೇ ರೀತಿ ಹೊಸ ಆಟಗಾರನಾಗಿ ಎಂಟ್ರಿಯನ್ನ ಪಡ್ಕೊಂಡಿರುವಂತ ಉಲ್ಟಾ ಅಭಿ ಇನ್ನು ಮುಂದಿನ ಹಂತದಲ್ಲಿ 1 ಸಿಕ್ಸರ್ ದಾಖಲಿಸಿದ್ರೆ ಪ್ರತಿಯೊಂದು ಸಿಕ್ಸರ್ ಗಳಿಗೆ 2,000 ರೂಪಾಯಿಗಳನ್ನ ನಿತಿನ್ ಹೆಗ್ಡೆ ಘೋಷಿಸ್ತಾ ಇದ್ದಾರೆ. ತಾವು ಪಡ್ಕೊಳ್ಬೇಕಾದ್ರೆ ಸಿಕ್ಸರ್ ಗಳನ್ನ ದಾಖಲಿಸಿಕೊಂಡು ನಿತಿನ್ ಹೆಗ್ಡೆ ಇವರಿಂದ ಈ ಒಂದು 2,000 ರೂಪಾಯಿಗಳನ್ನು ಪ್ರೋತ್ಸಾಹನ ಪಡ್ಕೊಳ್ಬಹುದಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾವೆ. ಆಟಗಾರರಿಗೆ ಈ ರೀತಿಯ ಪ್ರೋತ್ಸಾಹಗಳು, ಹೃದಯ ಶ್ರೀಮಂತಿಕೆ ಒಂದು ಪ್ರೋತ್ಸಾಹಗಳು ಇಂಥ ಪ್ರಾಯೋಜಕರಿಂದ ಸಿಗ್ತಾ ಇದೆ. ಆಟಗಾರರು ಪಡೆಯುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಎಸಗಾರಿಕೆ ವಿಭಾಗದಲ್ಲಿ ಸುಮಂತ ಎಂಎಂಸಿಗಳ ಪರವಾಗಿ ಚತುರ್ಥ ಓವರ್ ಮೊದಲ ಚೆಂಡು. ಹೊಸ ಆಟಗಾರ ಅಭಿ ನೀತೇಶ್ ಜೊತೆಯಾಟದಲ್ಲಿ ಕಿನ್ನಮನ್ನು ಮುಂದುವರಿಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 36ಕ್ಕೆ 3. ಅಂತಿಮ 2 ಓವರ್ಗಳು ಬಾಕಿ ಉಳ್ಕೊಳ್ತಾ ಇದೆ. ಚತುರ್ಥ ಓವರ್ ಮೊದಲ ಚೆಂಡಿಗಾಗಿ ಈ ನಡುವೆ ನೀತೇಶ್ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹುಶಃ 90ರ ದಶಕದಲ್ಲಿ ಏಕೆ ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿದಂತ ಏಕೆ ದಿವಂಗತ ವಿಶ್ವ ಗಾಣಿಗ ಈ ಶೈಲಿಯ ದಾಂಡುಗತನವನ್ನು ಆರಂಭಿಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ಯುವ ಆಟಗಾರರು ಕೂಡ ಅದೇ ಒಂದು ಶೈಲಿಯ ಆಟವನ್ನು ಅನುಕರಿಸುವಂತ ಒಂದು ಪ್ರಯತ್ನದಲ್ಲಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ಪರಿಸರದಲ್ಲಿ ಬಹಳಷ್ಟು ರಿವರ್ಸ್ ಶಾಟ್ ದಾಖಲಿಸುವಂತ ಸ್ಪೆಷಲಿಸ್ಟ್ಗಳು ಹುಟ್ಟಿಕೊಳ್ತಾ ಇದ್ದಾರೆ. ಈ ನಡುವೆ ಸೋಮಾಂತ್ ಎಸೆದ ಚೆಂಡು ಅತಿಕ್ರಮಣ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ 38ಕ್ಕೆ ತಲುಪ್ತಾ ಇದೆ. ಓವರ್ನ 3ನೇ ಚೆಂಡಿಗಾಗಿ ಮತ್ತೆ ಸುಮಂತ್ ಅಂಕಣದ ಭಾಗದಲ್ಲಿ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಚೆಂಡು ನೇರವಾಗಿ ಲಾಂಗ್ ಆನ್ ಸೀಮಾರಕ್ಕೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ದಾಣಿನ ಮೂಲಕವಾಗಿ ದಾಖಲಾಗದ್ದು ಕ್ಷೇತ್ರ ಕ್ಷಣಕ ಒಂದು ಬಾಹ್ಯ ಬೆಂಬಲದಿಂದ ಈ ಒಂದು ಸಿಕ್ಸರ್ ದಾಖಲಾತಿಯನ್ನು ಮಾಡಿಕೊಳ್ತಾ ಇದೆ. ನಿತಿನ್ ಹೆಗ್ಡೆ ಅವರ ಒಂದು 2,000 ರೂಪಾಯಿಗಳು ಸ್ವಲ್ಪ ಮಟ್ಟಿಗೆ ಸಡಿಲಿಕೆಯಾಗಿ
ಅಭಿಷೇಕ್ ಕಿಸೆಯನ್ನ ಸೇರ್ತಾ ಇದೆ. ಈ ನಡುವೆ ಬಿರುಸಿನ ಹೊಡೆತ ಕಾಣುವಂತ ಪ್ರಯತ್ನ, ಅಭಿದಾನಿನ ಮೂಲಕವಾಗಿ ಅವರ ಮೇಲಂತ ಚೆಂಡು ಫೈನ್ ಲೆಗ್ ವಿಭಾಗದಲ್ಲಿ ಅವಳಿ ಓಟ ಕಾಣುವಂತ ಪ್ರಯತ್ನದಲ್ಲಿ ಯಶಸ್ಸನ್ನ ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 46ಕ್ಕೆ ತಲುಪ್ತಾ ಇದೆ. ಮತ್ತೆ ಸುಮಂತ್ 4ನೇ ಬಾರಿಗಾಗಿ 5ನೇ ಬಾರಿಗಾಗಿ ಮತ್ತೆ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ, ಸ್ಕ್ವೇರ್ ಲೆಗ್ ಸಿಮಾರಕ್ಕೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಸಿಕ್ಸರ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಚೆಂಡಿಗೆ ತೂಕದ ಮನ್ನಣ ಹೊಡೆತಗಳು ಅಭಿದಾನಿನ ಮೂಲಕವಾಗಿ ದಾಖಲಾತಿಯನ್ನು ಮಾಡಿದ್ರೆ ಒಂದು ಹಂತದಲ್ಲಿ ನಿತಿನ್ ಹೆಗ್ಡೆ ಅವರ ಪ್ರೋತ್ಸಾಹನ ಕೂಡ 4,000 ರೂಪಾಯಿಗಳಿಗೆ ಏರಿಕೆ ಆಗ್ತಾ ಇದೆ. ಬಹುಶಃ ಸಣ್ಣ ಕವರಿನಲ್ಲಿದ್ದಿರುವಂತಹ ಒಂದು ಮೊತ್ತ ಇವಾಗ ದೊಡ್ಡ ಚೀಲಕ್ಕಾಗಿ ಸೇರ್ತಾ ಇದೆ. ಗೌಪ್ಯವಾಗಿ ಕೊಡುವಂತ ಮೊತ್ತ ಇವತ್ತು ಪ್ರಚಾರಕ್ಕೆ ಬರ್ತಾ ಇದೆ. ಮತ್ತೊಂದು ಸಿಕ್ಸರ್. ಈ ನಡುವೆ ಸಿಕ್ಸರ್ಗಳ ಸಂಖ್ಯೆ ಏರಿಕೆಯಾಗುವ ಹೊತ್ತಲ್ಲೇ ಪ್ರೋತ್ಸಾಹನ 6,000ಕ್ಕೆ ತಲುಪ್ತಾ ಇದೆ. ಒಂದು ಹಂತದಲ್ಲಿ ಕ್ರೀಡಾಂಗಣ ಹರಾಜಿನಂತೆ, ಸಿಕ್ಸರ್ಗಳ ಹರಾಜಿನಂತೆ ಇದೆ. ನಾಲ್ಕನೇ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ತಂಡದ ಮೊಟ್ಟ ಮೊತ್ತ 58 ಓಟಗಳು. ಈಗಾಗಲೇ ಅಭಿ ವೈಯಕ್ತಿಕವಾಗಿ 3 ಭರ್ಜರಿ ಸಿಕ್ಸರ್ಗಳನ್ನು ದಾಖಲಿಸಿದ್ರು. ಕಿನ್ನು ಮುನ್ನುಗಳ ಪರವಾಗಿ 6,000 ರೂಪಾಯಿಗಳ ಒಂದು ಪ್ರೋತ್ಸಾಹ ಧನವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಬಹುಶಃ ಇವಾಗ ತುದಿ ಬದಲಾವಣೆ ಸಾಧ್ಯತೆಗಳನ್ನು ಮಾಡಿಕೊಳ್ಬೇಕಾಗಿದೆ. ಬಹುಶಃ ಇನ್ನುಳಿದ 5 ಚೆಂಡುಗಳನ್ನು ಅಭಿ ಎದುರಿಸಿದ್ರೆ, 5 ಚೆಂಡುಗಳಿಗೆ 6 ಸಿಕ್ಸರ್ ದಾಖಲಿಸಿದ್ರೆ ಬಹುಶಃ ನಿತಿನ್ ಹೆಗ್ಡೆ ಅವರು 18,000 ರೂಪಾಯಿಗಳನ್ನು ಈಗಾಗಲೇ ಒಂದು ದೊಡ್ಡ ಚೀಲದಲ್ಲಿ ಹಾಕಿ ತಯಾರು ಮಾಡಿಟ್ಟಿದ್ದಾರೆ ವಿತರಣೆಗೆ. ಅಂತಿಮ ಓವರ್ನ ಎಸಗಾರಿಕೆಗಾಗಿ ಪ್ರವೀಣ ದೇವಾಡಿಗ ಜವಾಬ್ದಾರಿಯನ್ನು ಪಡ್ಕೊಂಡ್ರು. ಎಸೆದಂತ ಮೊದಲ ಚೆಂಡು ಅಡ್ಡ ಚೆಂಡಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಈ ಬಾರಿ ಪೂರ್ಣಾಂತವಾಗಿ ದಾಡಿಗೆ ಬಿದ್ದಿರಕಂತ ಚೆಂಡು ಮಿಡ್ ವಿಕೆಟ್ ಸೀಮಾರೆಗೆ ಗಡಿಭಾಗದಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. 4ನೇ ವಿಕೆಟ್ ಅನ್ನ ಕಿನ್ನಮುನ್ನ ನಂದಳಿಕೆ ಈ ಹಂತದಲ್ಲಿ ಕಳ್ಕೊಳ್ತಾ ಇದೆ. ಬಹಳಷ್ಟು ಓಟಗಳನ್ನು ದಾಖಲಿಸಿದ್ರು ಕೂಡ ಈ ನಡುವೆ ವಿಕೆಟ್ಸ್ ಗಳು ಪತನ ತನಗೆ ಸ್ವಲ್ಪ ಮಟ್ಟಿನ ಒತ್ತಡವನ್ನು ಏರ್ತಾ ಇದೆ. ಮಧ್ಯಮ ಕ್ರಮಾಂಕದ ಆಟಗಾರ ಒಂದಷ್ಟುಗಳ ಕ್ಷಣಗಳ ಕಾಲ ಇನ್ನಿಂಗ್ಸ್ ಅನ್ನ ಕಟ್ಟಿ ಹಾಕುವ ಯಶಸ್ಸನ್ನ ಕಂಡುಕೊಂಡ್ರು. ಅಭಿ ನಿತೇಶ ಜೊತೆ ಆಟದಲ್ಲಿ ಈ ಬಾರಿ ಬ್ರೇಕ್ ಥ್ರೂ ಲಭಿಸ್ತಾ ಇದೆ. ಹೊಸ ಆಟಗಾರ ಸುದರ್ಶನ ಎಂಟ್ರಿಯನ್ನ ಪಡ್ಕೊಳ್ತಾ ಇದೆ. ಓವರ್ನ 2ನೇ ಚೆಂಡಿಗಾಗಿ ಮತ್ತೆ ಪ್ರವೀಣ. ಆರ್ಕರ್ಲನ್ ಡೆಲಿವರಿ ಸ್ಟ್ರೈಕ್ ತುದಿಯನ್ನ ಪಡ್ಕೊಳ್ಳುವಂತ ತವಕ. ಈ ನಡುವೆ ರಿಸ್ಕಿ ಸಿಂಗಲ್ ಗಳ ರೂಪದಲ್ಲಿ ಒಂದು ಓಟಗಳ ಪೂರೈಕೆ ಆಗ್ತಾ ಇದೆ. 1+1 ಅವಳಿ ಓಟಗಳ ಸೇರ್ಪಡೆಯ ಲಾಭಾಂಶವನ್ನು ಪಡ್ಕೊಳ್ತಾ ಇದೆ. ಓವರ್ನ ಅಂತಿಮ 5 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 5 ಚೆಂಡುಗಳಿಗೆ 5 ಸಿಕ್ಸರ್ಗಳು ದಾಖಲಿಸಿದ್ರೆ ಪ್ರೋತ್ಸಾಹಧನದ ಮೊತ್ತ 18ಕ್ಕೆ ತೆರಳ್ತದೆ. ಇದರ ಮಧ್ಯೆ ಅಭಿದಾನಿನ ಮೂಲಕವಾಗಿ ಒಂದು ಭರ್ಜರಿ ಸಿಕ್ಸರ್ 5ನೇ ಓವರ್ನ 2ನೇ ಚೆಂಡಿಗೆ ದಾಖಲಿಸಿದ್ರು. ತನ್ಮೂಲಕವಾಗಿ ವೈಯಕ್ತಿಕ ಸಿಕ್ಸರ್ಗಳ ಸಂಖ್ಯೆ 4ಕ್ಕೆ ತಲುಪ್ತಾ ಇದೆ. ಪ್ರೋತ್ಸಾಹಧನದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಬಹುಶಃ ನಿತಿನ್ ಹೆಗ್ಡೆ ಅವರು ಆನ್ಲೈನ್ ಪೇಮೆಂಟ್ಗಾಗಿ ಸರ್ವ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅಭಿ ಫೋನ್ ನಂಬರಿನ ಕೊನೆಯ 2 ಸಂಖ್ಯೆಗಳನ್ನ ಹಾಕ್ಲಿಕ್ಕೆ ಬಾಕಿ ಇಟ್ಟಿದ್ದಾರೆ. ತದನಂತರ ಎಲ್ಲ ಮೊತ್ತವನ್ನ ತಮ್ಮ ಅಕೌಂಟ್ಗೆ ವರ್ಗಾಯಿಸ್ತಾರೆ. ಈ ನಡುವೆ ಪ್ರವೀಣ ಬಹಳಷ್ಟು ಕ್ಯಾಚ್ ಪಡ್ಕೊಳ್ಳುವಲ್ಲಿ ಯಶಸ್ಸನ್ನ ಪ್ರಯತ್ನವನ್ನು ಮಾಡಿದ್ರು. ಕೊನೆಯ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಜೀವದಾನ ಸಿಗ್ತಾ ಇದೆ. ಈ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರೆ ಪ್ರವೀಣ
ನಿತಿನ್ ಹೆಗ್ಡೆ ಅವರು ಎಲ್ಲ ಮೊತ್ತವನ್ನ ಪ್ರವೀಣ್ನ ಅಕೌಂಟ್ಗೆ ಹಾಕ್ಲಿಕ್ಕಿದ್ರು. ಮತ್ತೆ 4ನೇ ಬಾರಿಗಾಗಿ ಪ್ರವೀಣ ಈ ಮಧ್ಯೆ ಬಿರುಸಿನ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಅಭಿ ಅವಳಿ ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. 2 ಓಟಗಳ ಸೇರ್ಪಡೆಗೆ ತಂಡದ ಮೊತ್ತ 71ಕ್ಕೆ ತಲುಪ್ತಾ ಇದೆ. ಅಂತಿಮ 2 ಚೆಂಡು. ಅಂಕಿಅಂಶ ಪಟ್ಟಿ ತಜ್ಞರ ಒಂದು ಲೆಕ್ಕಾಚಾರದ ಒಂದು ಟಾರ್ಗೆಟ್ ನತ್ತ ಮುನ್ನುಗ್ತಾ ಇದೆ. ಮತ್ತೆ ನಿಧಾನಗತಿಯ ಚೆಂಡು. ಈ ನಡುವೆ ಅಭಿ ದಾಂಡಿನ ಮೂಲಕವಾಗಿ 5ನೇ ಸಿಕ್ಸರ್ ಈಗ ದಾಖಲಾತಿಯನ್ನು ಮಾಡಿಕೊಳ್ತಾ ಇದೆ. ಪ್ರೋತ್ಸಾಹ ಧನದ ಮೊತ್ತ 10,000ಕ್ಕೆ ತಲುಪ್ತಾ ಇದೆ. ಈ ತಿಂಗಳ ವಾಹನದ ಒಂದು EMI ಅನ್ನ ಸಿಕ್ಸರ್ ಸಿಡಿಸುವುದರ ಮುಖೇನವಾಗಿ ಅಂಕಣದೊಳ ಭಾಗದಲ್ಲಿ ಅಭಿ ಸಂಪಾದಿಸ್ತಾ ಇದ್ದಾನೆ. ಅವರ ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ ಕಾಡುವಂತಹ ಪ್ರಯತ್ನ. ಈ ನಡುವೆ ಮತ್ತೆ ಒಂದು ಸುಲಭ ಸಾಧ್ಯತೆ, ಒಂದು ಕ್ಯಾಚ್ ಕೈ ಚೆಲ್ಲಿದ್ರು. ತನ್ಮೂಲಕವಾಗಿ ಅವಳಿ ಓಟಗಳ ಪೂರೈಕೆ. ತೃತೀಯ ಓಟ ಕಾಡುವಂತಹ ಪ್ರಯತ್ನದಲ್ಲಿ ರನ್ಔಟ್. ಅಂತಿಮ ಹಂತದಲ್ಲಿ ಮೊದಲ ಸೆಷನ್ ಮುಕ್ತಾಯವನ್ನು ಕಾಣ್ತಾ ಇದೆ. 79 ಓಟಗಳು, 4 ವಿಕೆಟ್ ನಷ್ಟಕ್ಕೆ ಕಿನ್ನಮ್ಮನ ನಂದಳಿಕೆ ತಂಡ ಈ ಟೂರ್ನಮೆಂಟಿನ ಮತ್ತೊಂದು ಗರಿಷ್ಠ ಮೊತ್ತದ ಒಂದು ಟಾರ್ಗೆಟ್ ಸಂಖ್ಯೆಯನ್ನ MMC ಗಳಿಗೆ ನೀಡ್ತಾ ಇದೆ. 80ರ ಒಂದು ಟಾರ್ಗೆಟ್ ಸಂಖ್ಯೆ ಪ್ರಸ್ತುತ ಪಂದ್ಯಾಟದಲ್ಲಿ ಇರ್ತದೆ. ಅಭಿ 10 ಚೆಂಡುಗಳಲ್ಲಿ 38 ಓಟಗಳನ್ನು ಪೂರೈಕೆಯನ್ನು ಮಾಡಿಕೊಂಡು ತಂಡಕ್ಕಾಗಿ ಅತ್ಯಧಿಕ ಓಟಗಳನ್ನು ಕೊಡುಗೆಯನ್ನು ಸಮರ್ಪಿಸಿದಂತ ಆಟಗಾರನಾಗಿ ಪರಿಚಯವನ್ನು ಕಾಣ್ತಾ ಇದ್ದಾರೆ. ಯಾವುದೇ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಇರದಿದ್ರೂ ಕೂಡ ತಂಡದ ಬೃಹತ್ ಮೊತ್ತಕ್ಕಾಗಿ ಅಭಿ ತನ್ನದೇ ಆದ ಆಟದ ವೈಖರಿಯನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಟಾರ್ಗೆಟ್ ಸಂಖ್ಯೆ 80 ಓಟಗಳನ್ನು MMC ಚೇಸ್ ಮಾಡಬೇಕಾಗಿದೆ ಪ್ರಸ್ತುತ ಪಂದ್ಯದಲ್ಲಿ ಜಯಿಸುವುದಕ್ಕಾಗಿ. ಅಭಿ ತಮ್ಮ ಅಕೌಂಟ್ ಅನ್ನು ಒಮ್ಮೆ ಚೆಕ್ ಮಾಡಿದ್ರೆ ಈಗಾಗಲೇ ನಿತಿನ್ ಹೆಗ್ಡೆ ಅವರು 9,000 ರೂಪಾಯಿಗಳನ್ನು ತಮ್ಮ ಗೂಗಲ್ ಪೇಗೆ ವರ್ಗಾಯಿಸಿರ್ತಾರೆ. ಒಮ್ಮೆ ನಿತಿನ್ ಹೆಗ್ಡೆಗೆ ಜೋರಾದ ಚಪ್ಪಾಳೆಗಳು ಬರಲಿ. ಈ ರೀತಿಯ ಒಂದು ಹೃದಯ ಶ್ರೀಮಂತಿಕೆಯನ್ನು ತೋರ್ಪಡಿಸುವಂತ ಪ್ರಾಯೋಜಕರು ನಮ್ಗೆ ಸಿಕ್ಕಿದ್ರೆ ಕಾರ್ಕಳ ಕರಿಗಾಲಿನ ಊರಿನ ಬಹಳಷ್ಟು ಕ್ರೀಡಾಪಟುಗಳು ಇವತ್ತಿನ ದಿನ ಇನ್ನಷ್ಟು ಒಂದು ಪ್ರಾಯೋಜಕತ್ವ ಸಿಗ್ತದೆ, ಪ್ರೋತ್ಸಾಹ ಸಿಗ್ತದೆ, ಇನ್ನಷ್ಟು ಕಡೆಗಳವರು ಬೆಳೆದು ನಿಲ್ತಾರೆ ಎನ್ನುವಂಥದ್ದಕ್ಕೆ ಒಂದು ಕ್ರೀಡಾ ಸ್ಫೂರ್ತಿಯನ್ನು ನಿತಿನ್ ಹೆಗ್ಡೆ ಅವರು ಕೆಮ್ಮಣ್ಣು ಕ್ರೀಡಾಂಗಣದಲ್ಲಿ ತೋರ್ಪಡಿಸ್ತಾ ಇದ್ದಾರೆ. $9,000 ಈಗಾಗಲೇ ವರ್ಗಾವಣೆ ಆಗಿರ್ತದೆ. 1,000ವನ್ನು ಪರೀಕ್ಷಿತರ ಹತ್ರ ಕೊಟ್ಟು ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಟಾರ್ಗೆಟ್ ಸಂಖ್ಯೆ 80 ಓಟಗಳಾಗಿರ್ತದೆ. ಆ ನಿಟ್ಟಿನಲ್ಲಿ MMCಗಳ ಪರವಾಗಿ ಆರಂಭಿಕ ಆಟಗಾರರಾಗಿ ಒಂದೆಡೆ ಜಾಯ್ಸನ್ ಶ್ರೇಯಸ್ ಜೋಡಿ ಅಂಕಣದೊಳಭಾಗದ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಎಸಗಾರಿಕೆ ವಿಭಾಗದಲ್ಲಿ ರಕ್ಷಿತ್ ನಂದಳಿಕೆ ತಂಡದ ಪರವಾಗಿ ಗುರುತಿಸಲ್ಪಡುವಂತವರು ಸವಿಯ ಸಾಚಿ ಆಟಗಾರ ಮೊದಲ ಜವಾಬ್ದಾರಿತವಾದಂಥ ಪವರ್ ಪ್ಲೇ ಓವರ್ ಅನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ನಿನ್ನೆ ದಿನ ವೈಯಕ್ತಿಕವಾಗಿ
ದಾವಣಗೆರೆ ವಿಭಾಗದಲ್ಲಿ 50 ಓಟಗಳ ಪೂರೈಕೆಯನ್ನು ಮಾಡಿಕೊಂಡು ಈ ಟೂರ್ನಮೆಂಟಿನ ವೈಯಕ್ತಿಕ ಗರಿಷ್ಠ ಮೊತ್ತದ ಒಂದು ಸರ್ವಾಧಿಕ ದಾಖಲೆಯನ್ನ ಕೂಡ ರಕ್ಷಿತ್ ನಂದಾಳಿಕೆ ಈ ಒಂದು ಕೆಮ್ಮಣ್ಣು ಕ್ರೀಡಾಂಗಣದ ಭಾಗದಲ್ಲಿ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಇವತ್ತಿನ ದಿನದ 3ನೇ ಪಂದ್ಯದ 2ನೇ ಸೆಷನ್ ಮೊದಲ ಜವಾಬ್ದಾರಿಯುತ ಎಸಗಾರಿಕೆಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಮೊದಲ ಚೆಂಡು ನಿಧಾನಗತಿಯಲ್ಲಿ ಬಂದಿರತಕ್ಕಂಥ ಚೆಂಡು ದಾಂಡಿಗೆ ಚೆಂಡಿಗೆ ಯಾವುದೇ ರೀತಿಯ ಸಂಪರ್ಕ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಎಂಎಂಸಿ ಮೊದಲ ಅದೃಷ್ಟದ ಖಾತೆ ಈ ಹಂತದಲ್ಲಿ ಆರಂಭವನ್ನು ಮಾಡಿಕೊಳ್ತಾ ಇಲ್ಲ. ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾದಂತ ಬೃಹತ್ ಒಂದು ಒತ್ತಡವನ್ನು ಎದುರಿಸ್ತಾ ಇದೆ. ದೊಡ್ಡ ಮೊತ್ತದ ಒಂದು ಒತ್ತಡವನ್ನು ಕೂಡ ಎಂಎಂಸಿ ಹಂತದಲ್ಲಿ ಎದುರಿಸ್ತಾ ಇದೆ. ಭವನ 2ನೇ ಚೆಂಡಿಗಾಗಿ ಮತ್ತೆ ರಕ್ಷಿತ್ ಬಿರುಸಿನ ಹೊಡೆತ ಕಾಣುವಂತ ಪ್ರಯತ್ನ. ಜಾಯ್ಸನ್ ದಾಂಡಿನ ಮೂಲಕವಾಗಿ ಚೆಂಡ ನೇರವಾಗಿ ಲಾಂಗ್ ಆನ್ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ರಕ್ಷಿತ್ ನಂದಾಳಿಕೆ 2ನೇ ಚೆಂಡಿಗೆ ಭರ್ಜರಿಯಾಗಿ ಸಿಕ್ಸರ್ ಅನ್ನು ದಾಖಲಿಸುವ ಮೂಲಕವಾಗಿ ವೈಯಕ್ತಿಕ ತಂಡದ ಖಾತೆಯನ್ನ ತೆರೆದುಕೊಳ್ತಾ ಇದ್ದಾನೆ ಜಾಯ್ಸನ್ ಎಂಎಂಸಿಗಳ ಪರವಾಗಿ. (15-8) ಒಂದು ಟಾರ್ಗೆಟ್ ನತ್ತ ಓವರ್ ಸಾಗಬೇಕಾಗಿದೆ. ಓವರ್ನ 3ನೇ ಚೆಂಡಿಗಾಗಿ ಮತ್ತೆ ರಕ್ಷಿತ್ ಜಾಯ್ಸನ್ಗೆ ಚೆಂಡು ಡಿಫೆನ್ಸ್ ಕವರ್ಸ್ನಂತ ಬಹಳಷ್ಟು ದೂರದ ಹೊಡೆತವನ್ನು ದಾಖಲಿಸಿಕೊಂಡ್ರು. ಚೆಂಡು ಸೇಮಾರಕ್ಕೆ ಸಾಗ್ತಾ ಇದೆ. ಈ ನಡುವೆ ಬೌಂಡ್ರಿ 2 ಚೆಂಡುಗಳಲ್ಲಿ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಜಾಯ್ಸನ್ ತಾಂಡು ಒಂದು ಹಂತದಲ್ಲಿ ದಾಳಿಗೆ ಕಿಡಿ ಹಚ್ಚುವ ಮೂಲಕವಾಗಿ ಎಂಎಂಸಿಗಳತ್ತ ಜಯದತ್ತ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾನೆ. 15.86 ಒಂದು ರಿಕ್ವೈರ್ಡ್ ರನ್ ರೇಟ್ ಇರ್ತದೆ. ಪ್ರತಿ ಒಂದು ಓವರ್ನಲ್ಲಿ ಈ ರೀತಿಯ ರನ್ ರೇಟ್ ಅನ್ನು ದಾಖಲಿಸಿಕೊಂಡ್ರೆ ಮಾತ್ರ ಒಂದು ಬೃಹತ್ ಮೊತ್ತದ ಟಾರ್ಗೆಟ್ ಅನ್ನು ಚೇಸ್ ಮಾಡ್ಲಿಕ್ಕೆ ಆಗ್ತದೆ. ಒಂದು ವೇಳೆ ಆ ವಿಚಾರ ತಲೆ ಕೆಳಗಾದ್ರೆ ಪಂದ್ಯಾಟ ಹಿಡಿತವನ್ನ ಕೈತಪ್ಪು ಕೇಳಿಕೊಳ್ಬೇಕಾದಂತ ಅನಿವಾರ್ಯತೆ ಎಂಎಂಸಿಗಳು ಮಾಡಬೇಕಾಗ್ತದೆ. ಈ ನಡುವೆ ರನ್ಔಟ್ ಅನಗತ್ಯ ಓಟಕ್ಕಾಗಿ ಮನವನ್ನ ಮಾಡಿದ್ರು. ಆಟಗಾರ ಹೊಂದಾಣಿಕೆ ಕೊರತೆ ತಂಡದ ಜೀವಾಳ ಆಟಗಾರ ಜಾಯ್ಸನ್ ರನ್ಔಟ್ಗೆ ಬಲಿಯಾದ್ರು. ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡಿರಕತ್ತ 5 ಚೆಂಡು ಮುಕ್ತಾಯ ಕಂಡಿರಕತ್ತ 4 ಚೆಂಡು ದಾಖಲಿಸಿದಂತ 10 ಓಟಗಳಿಗೆ ಮೊದಲ ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ ಎಂಎಂಸಿಯ ತಂಡ. ಈ ಹಂತದಲ್ಲಿ ಹೊಸ ಆಟಗಾರನಾಗಿ ಸುಕೇಶ್ ಆಚಾರ್ಯ ಎಂಟ್ರಿಯನ್ನ ಪಡ್ಕೊಳ್ತಾ ಇದ್ದಾರೆ. ತಂಡ ಮತ್ತಷ್ಟು ಒತ್ತಡವನ್ನು ಎದುರಿಸಿಕೊಳ್ತಾ ಇದೆ. ಒಂದು ಹಂತದಲ್ಲಿ ಬೃಹತ್ ಮೊತ್ತ ಒಂದು ಟಾರ್ಗೆಟ್ ಚೇಸ್ ಮಾಡಬೇಕಾದಂತ ಲೆಕ್ಕಾಚಾರ. ಈ ನಡುವೆ ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಕಳ್ಕೊಂಡಿರುವಂತಹ ಒತ್ತಡ ಮೇಲ್ನೋಟದ ಲೆಕ್ಕಾಚಾರದಲ್ಲಿ ಕಿನ್ನಮ್ಮನ್ನು ಮತ್ತೊಮ್ಮೆ ಪಂದ್ಯಾಟದ ಪ್ರಾಬಲ್ಯವನ್ನು ಮೆರೆಯುವಂತಹ ಒಂದು ಪ್ರಯತ್ನದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಜಯದತ್ತ ಲಯವನ್ನು ಕಾಣುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಈ ನಡುವೆ ಓವರ್ನ 5ನೇ ಚೆಂಡಿಗಾಗಿ ಮತ್ತೆ ರಕ್ಷಿತ್ ನಂದಾಳಿಕೆ. ಬೀರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ ಸ್ವಲ್ಪ ನಿಧಾನಗತಿಯಲ್ಲಿ ರೈಸಿಂಗ್ ಡೆಲಿವರಿ ಆಗಿ ಸಾಗಿ ಹೋಗಿರುವಂತಹ ಚೆಂಡು. ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಟೂರ್ನಮೆಂಟ್ಗಾಗಿ ಬಹಳ ಉತ್ತಮ ರೀತಿಯ ಒಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನ ರಕ್ಷಿತ್ ನಂದಾಳಿಕೆ ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟು ಪಂದ್ಯಾಕೂಟಗಳನ್ನು ಈ ಕ್ರೀಡಾಂಗಣದಲ್ಲಿ ಆಡಿದಂತ ಒಂದು ಅನುಭವದ ಮೇಲೆಗೆ ಅದೃಷ್ಟದ ತಾಣವಾಗಿ ಮತ್ತೆ ಅದೃಷ್ಟ ಕೈ ಹಿಡಿತಾ ಇದೆ ರಕ್ಷಿತ್ ನಂದಾಳಿಕೆಗೆ. ಮತ್ತೆ ಇನ್ಸ್ವಿಂಗ್ ಡೆಲಿವರಿ ಹೊರ ತಿರುಮನ ಕಡಿರುವಂತ ಚೆಂಡು ಅಡ್ಡ ಚೆಂಡು ಅತಿಕ್ರಮಣ ಓಟುಗಳು ಎನ್ನುವಂತಹ ನಿರ್ಣಾಯಕರ ಸೂಚನೆಗಳು ಬರ್ತಾ ಇದೆ. ಪರಿಪೂರ್ಣತೆಯಲ್ಲಿ ಈವರೆಗೆ ಸಾಗಿ ಬಂದಿರುವಂತಹ ಈ ಒಂದು ಬವರ್ನಲ್ಲಿ ಅತಿಕ್ರಮಣ ಸೇರ್ಪಡೆಯಿಂದ ಸ್ವಲ್ಪಟ್ಟಿಗೆ ಬವರ್ ವಿಳಂಬಗತಿ ಸಾಗ್ತಾ ಇದೆ.
ಅಂತಿಮ ಚೆಂಡಿಗಾಗಿ ಮತ್ತೆ ರಕ್ಷಿತ್ ನಂದಳಿಕೆ. ದಾಂಡು ಬಿಟ್ಟು ಸ್ವಲ್ಪ ಮಟ್ಟಿಗೆ ಚೆಂಡು ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಲೆಗ್ ಬೈ ಮೂಲಕವಾಗಿ ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಹಂತದಲ್ಲಿ 11ಕ್ಕೆ ಎಂಎಂಸಿ 1 ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ಇನ್ನುಳಿದ 24 ಚೆಂಡು ಜಯಕ್ಕಾಗಿ 69 ಓಟಗಳು ಬರಬೇಕಾಗಿದೆ. ತಾಲೂಕಿನ ಒಂದಷ್ಟು ಪ್ರತಿಭಾನ್ವಿತ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವ ಸಲುವಾಗಿ ಜೀವನ್ ಶೆಟ್ಟಿ, ರವಿ ಶೆಟ್ಟಿ, ಸಾಗರ್ ಶೆಟ್ಟಿ, ಅದೇ ರೀತಿ ನಯನ್ ಪೂಜಾರಿ ಅವರ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಯಶಸ್ಸಿನ ಪಂದ್ಯಾಕೂಟದ ಟೀಮ್ ಯುನೈಟೆಡ್ ಟ್ರೋಫಿ 2025 ಸಾಗ್ತಾ ಇದೆ. ಕೆಮ್ಮಣ್ಣು ಕ್ರೀಡಾಂಗಣದ ಒಳಭಾಗದಲ್ಲಿ ಬಹಳಷ್ಟು ಸರ್ವಾಧಿಕ ದಾಖಲೆಗಳನ್ನು ಕೂಡ ಈ ಟೂರ್ನಮೆಂಟ್ಗಾಗಿ ಒಂದಷ್ಟು ಆಟಗಾರರು ಬರಿತಾ ಇದ್ದಾರೆ. ನಿನ್ನೆ ದಿನ ವೈಯಕ್ತಿಕ ಒಂದು ಹ್ಯಾಟ್ರಿಕ್ ಬೌಂಡರಿಯನ್ನ ದಾಖಲಿಸಿದ ಮೊದಲ ಆಟಗಾರ ವಿನೀತ್ ಶೆಟ್ಟಿ ದಾಖಲಾತಿಯನ್ನು ಮಾಡಿಕೊಂಡ್ರೆ, ತದನಂತರ ಹ್ಯಾಟ್ರಿಕ್ ವಿಕೆಟ್ ಅನ್ನ ನಯನ್ ಪೂಜಾರಿ ಕೂಡ PFC ಯುನೈಟೆಡ್ ಗಳ ಪರವಾಗಿ ಪಡ್ಕೊಂಡಿದ್ರು. ಮೇಡನ್ ಓವರ್ ಅನ್ನ SL11 ಗಳ ಪರವಾಗಿ ಸಚಿನ್ ಮೇಡನ್ ಓವರ್ ಎಸೆಯುವುದರ ಮೂಲಕವಾಗಿ ಟೂರ್ನಮೆಂಟಿನ ಸರ್ವಾಧಿಕ ದಾಖಲೆಯನ್ನು ಕೂಡ ಬರ್ಕೊಂಡಿದ್ರು. ರಕ್ಷಿತ್ ನಂದಳಿಕೆ ವೈಯಕ್ತಿಕ 50 ಓಟಗಳ ಪೂರೈಕೆ, ಅತ್ಯಧಿಕ ವೈಯಕ್ತಿಕ ಸ್ಕೋರರ್ ಆಗಿ ಈ ಒಂದು ಪಂದ್ಯಾಕೂಟದಲ್ಲಿ ಸರ್ವಾಧಿಕ ದಾಖಲೆಯನ್ನು ಕೂಡ ಬರಿತಾ ಇದ್ದಾರೆ. ಈ ನಡುವೆ 2ನೇ ಓವರ್ ಚಾಲ್ತಿಯನ್ನು ಕಾಣ್ತಾ ಇದೆ. ರಾಜೇಶ್ ಎಸಗಾರಿಕೆ ಭಾಗದಲ್ಲಿ ಎಸೆತ ಮೊದಲ ಚೆಂಡಿಗೆ ಯಾವುದೇ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಯೂ ಕೂಡ ಬಹುಶಃ 5 ವರ್ಷಗಳಿಂದ ಬಹಳಷ್ಟು ಯಶಸ್ಸಿನ ಟೂರ್ನಮೆಂಟ್ ಆಯೋಜಿಸಲಿಕ್ಕೆ ನೆರವಾಗ್ತಾ ಇದೆ ಈ ಒಂದು ಕೆಮ್ಮಣ್ಣು ಕ್ರೀಡಾಂಗಣ. ಈ ಜಮೀನಿನ ಒಂದು ಸ್ವಂತ ಮಾಲಕರಾಗಿರುವಂತಹ ಶ್ರೀಯುತ ಪಾಂಡುರಂಗ ಶೆಟ್ಟಿ, ಕೊಟ್ರಬೆಟ್ಟು ಮನೆ, ಬೋರ್ಕಲ್ಗುಡ್ಡೆ ಇವರನ್ನ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಒಂದು ವಿಶೇಷವಾದಂತಹ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈ ನಡುವೆ ಸುಕೇಶ್ ಆಚಾರ್ಯ ದಾಂಡಿನ ಮೂಲಕವಾಗಿ ಹೊರಬಿದ್ದಂತ ಚೆಂಡು ಡೇವ್ ಸ್ಕ್ವೇರ್ ಲೆಗ್ ಪಾಯಿಂಟ್ ವಿಭಾಗದಲ್ಲಿ ತನ್ನ ಮಧ್ಯೆ ಭರ್ಜರಿಯಾಗಿ ಬೌಂಡರಿಯನ್ನು ದಾಖಲಿಸಿಕೊಂಡ್ರು. 4 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಬಹಳಷ್ಟು ವರ್ಷಗಳ ಕಾಲ ಈ ಒಂದು ಕ್ರೀಡಾಂಗಣ ನಿರ್ಮಾಣದ ಹಂತಕ್ಕೆ ತಲುಪುವ ಒಂದು ಪಾಳು ಬಿದ್ದಿರುವಂತಹ ಬರಡು ಭೂಮಿಯಾಗಿತ್ತು. ಪಾಂಡುರಂಗ ಶೆಟ್ಟಿ ಅವರು ಒಂದು ಈ ಜಮೀನನ್ನ ಪಡ್ಕೊಂಡು ಬಹುಶಃ ಬಹಳಷ್ಟು ಕ್ರೀಡಾಪಟುಗಳಿಗೆ ಒಂದು ಆಶ್ರಯ ನೀಡುವಂತ ತಾಣವಾಗಿ ಕೆಮ್ಮಣ್ಣು ಕ್ರೀಡಾಂಗಣಕ್ಕಾಗಿ ಸಹಕಾರವನ್ನ ನೀಡಿದವರಿರ್ತಾರೆ. ಈ ನಡುವೆ ಬಿರುಸಿನ ಹೊಡೆತ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಒಂದು ಓಟಗಳ ಪೂರೈಕೆಗೆ ಅವಕಾಶಗಳು ಸಿಗ್ತಾ ಇದೆ. ತಂಡದ ಮೊತ್ತ 16ಕ್ಕೆ ತಲುಪ್ತಾ ಇದೆ. ಮತ್ತೆ ರಾಜ ಎಸಗಾರಿಕೆ ಭಾಗದಲ್ಲಿ 5ನೇ ಚೆಂಡಿಗಾಗಿ ಶ್ರೇಯಸ್ಗೆ ಸಂತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೆಳ ಸರದಲ್ಲಿ ಸಾಗಿ ಹೋಗಿರುವಂತಹ ಚೆಂಡು ವಿಕೆಟ್ ಕೀಪರ್ ರಕ್ಷಿತ್ ನಂದಳಿಕೆ ಕೈ ಸೇರ್ತಾ ಇದೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದು ಹಂತದಲ್ಲಿ ತಂಡದ ಮೊತ್ತ 16ರಲ್ಲೇ ಸ್ಥಗಿತವನ್ನು ಕಾಣ್ತಾ ಇದೆ. ಮುಂಬರ್ತಿಯ ಯೋಚನೆಗೆ ಆಟಗಾರರು ಹಂತದಲ್ಲಿ ಮನವನ್ನು ಮಾಡ್ತಾ ಇಲ್ಲ. ಅವಕಾಶಗಳು ಕೂಡ ಎಸಗಾರರು ಮಾಡಿಕೊಡ್ತಾ ಇಲ್ಲ. ಒಬ್ಬರ ಅಂತಿಮ ಚೆಂಡಿಗಾಗಿ ಮತ್ತೆ ರಾಜ. ಈ ನಡುವೆ ಎಸಂತ ಚೆಂಡು ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಕೊನೆಯ ಚೆಂಡಿಗೆ ಕೂಡ ಯಾವುದೇ ಓಟಗಳಿಗೆ ಅವಕಾಶಗಳು ಎಸಗಾರರು ಆಟಗಾರರು ಹಂತದಲ್ಲಿ ಮಾಡಿಕೊಳ್ತಾ ಇಲ್ಲ. 2ನೇ ಓವರ್ ಸಮಾಪ್ತಿಯ ನಂತರ ಎಂಎಂಸಿಯ ಒಟ್ಟುಗಳಿಗೆ 16 ಓಟಗಳು. 1 ವಿಕೆಟ್ ಈಗಾಗಲೇ ಜೈಸನ್ ಕಳ್ಕೊಂಡಿರ್ತದೆ ಎಂಎಂಸಿ. ಇನ್ನುಳಿದ
ಆಟಗಾರರು ಇನ್ನಿಂಗ್ಸ್ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಅಂತಿಮ 18 ಚೆಂಡು ಜಯಕ್ಕಾಗಿ 64 ಓಟಗಳು ಬರಬೇಕಾಗಿದೆ. ತೃತೀಯ ಓವರ್ ಆರಂಭವನ್ನು ಕಾಣ್ತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಕಿನ್ನಮುನ್ನು ನಂದಳಿಕೆ ತಂಡ ಸುಕೇಶನನ್ನ ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸುದೇಶ್ನನ್ನ ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸುದೇಶ್ ಎಸಗಾರಿಕೆ ವಿಭಾಗದ ತೃತೀಯ ಮೊದಲ ಚೆಂಡಿಗಾಗಿ ಸುಕೇಶ್ ಗೆಸಂತ ಚೆಂಡು ಕೆಳ ಸರದಲ್ಲಿ ದಾಳಿಗೆ ಅಪ್ಪಳಿಸಿದಂತ ಚೆಂಡು ಮಿಡಿಕೇಡ್ ವಿಭಾಗದಲ್ಲಿ ಪ್ರವೀಣ್ ಶೆಟ್ಟಿ ಚೆಂಡನ್ನು ಅಡ್ಡಾಯಿಸಿದ್ರು. ತನ್ಮೂಲಕವಾಗಿ ಸ್ಥಗಿತಗೊಂಡ ಓಟಗಳಿಗೆ ತೃತೀಯ ಮೊದಲ ಚೆಂಡಿಗೆ ಚಾಲನೆ ಸಿಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 17ಕ್ಕೆ ತಲುಪ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಚೆಂಡು ಸೀಮಾ ರೇಖೆ ಗಡಿಭಾಗದಲ್ಲಿ ಹೊರಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ವೈಡೆಸ್ ಲಾಂಗರ್ ವಿಭಾಗದಲ್ಲಿ ಶ್ರೇಯಸ್ ಒಂದು ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಮಾಡಿಕೊಂಡ್ರು. 6 ಓಟಗಳ ಸೇರ್ಪಡೆಯೂ ಕೂಡ ತಂಡದ ಮೊತ್ತ 2ನೇ ದಶಕದ ಮೇಲ್ಭಾಗದ ಸಾಧನೆ ಹೊಸ್ತಿಲನ್ನು ಕಾಣ್ತಾ ಇದೆ. 23 ಓಟಗಳು. ಓವರ್ನ 3ನೇ ಚೆಂಡಿಗಾಗಿ ಮತ್ತೆ ಸುದೇಶ ದಾಣ ಬಿಟ್ಟು ಚೆಂಡು ಸ್ವಲ್ಪ ಅಡಿಗೆ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದೆ. ಲೆಗ್ ಬೈ ಮೂಲಕವಾಗಿ ಯಾವುದೇ ಓಟ ಕಾಣುವಂತ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಓವರ್ನ ಮೊದಲ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಮುಕ್ತಾಯ ಕಂಡಿರಕ್ಕಂತ ಈ ಒಂದು ಓವರ್ನಲ್ಲಿ 3 ಚೆಂಡುಗಳಲ್ಲಿ ಶ್ರೇಯಸ್ ಸುಕೇಶ್ ಜೊತೆ ಆಟದಲ್ಲಿ 7 ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 23. ಇನ್ನು ಕೂಡ 3 ಚೆಂಡುಗಳು ಈ ಒಂದು ಓವರ್ನಲ್ಲಿ ಬಾಕಿ ಉಳ್ಕೋತಾ ಇದೆ. 4ನೇ ಬಾರಿಗಾಗಿ ಮತ್ತೆ ಸುದೇಶ್. ಶ್ರೇಯಸ್ಗೆ ಸಂತ ಚೆಂಡು ನಿರೀಕ್ಷಿತ ಹೊಡೆತಗಳು ದಾಂಡಿನ ಮೂಲಕವಾಗಿ ಬರ್ತಾ ಇಲ್ಲ. ಡಾಟ್ ಬಾಲ್ ಈ ಹಂತದಲ್ಲಿ ಆಕ್ರಮಣಕಾರಿ ಎಸೆಗಳನ್ನು ಸುದೇಶ ಎದುರಾಳಿ ಎಂಎಂಸಿ ಆಟಗಾರರಿಗೆ ನೀಡ್ತಾ ಇದ್ದಾರೆ. ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 14 ಚೆಂಡು 57 ಓಟಗಳು ಬರಬೇಕಾಗಿದೆ. ನಿನ್ನೆ ದಿನ 42 ಓಟಗಳ ಒಂದು ಜಯದ ಅಂತರವನ್ನು ಕಿನ್ನಮುನ್ನು ದಾಖಲಿಸಿಕೊಂಡಿತ್ತು. ಈ ನಡುವೆ ಶ್ರೇಯಸ್ ಗೆಸಂತ ಚೆಂಡು ಲೆಗ್ ಬೈ ಮೂಲಕವಾಗಿ 1 ಓಟಗಳ ಪೂರೈಕೆಯನ್ನ ಶ್ರೇಯಸ್ ಮಾಡಿಕೊಂಡ್ರು. ಇನ್ನಿಂಗ್ಸ್ ಮುಂದುವರಿಕೆಗಾಗಿ ತುದಿ ಬದಲಾವಣೆ ಸಾಧ್ಯತೆಗಳು ಕಾಣ್ತಾ ಇದೆ. ಸುಕೇಶ ಶ್ರೇಯಸ್ ಜೊತೆ ಆಟದಲ್ಲಿ ಎಂಎಂಸಿ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಅಂತಿಮ 13 ಚೆಂಡು 56 ಓಟಗಳು ಬರಬೇಕಾಗಿದೆ. ನಿರೀಕ್ಷೆ ಒಂದು ರನ್ ಸರಾಸರಿ 26.35 ರನ್ ಸರಾಸರಿಯನ್ನ ಕಾಯ್ದಿರಿಸಬೇಕಾದ ಅನಿವಾರ್ಯತೆ. ಈ ನಡುವೆ ಸುದೇಶ್ ಅಂತ ಚೆಂಡು ಮತ್ತೆ 1 ಓಟಗಳ ಪೂರೈಕೆ. ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. 3ನೇ ಓವರ್ ಮುಕ್ತಾಯದ ಹಂತಕ್ಕೆ 3 ಓವರ್ಗಳಲ್ಲಿ 25 ಕಾಲು ಶತಕದ ಪೂರೈಕೆಯನ್ನು ಮಾಡಿಕೊಳ್ತಾ ಇದೆ. ಇನ್ನು ಜಯಕ್ಕಾಗಿ ಅಂತಿಮ 12 ಚೆಂಡು 55 ಓಟಗಳು ಬರಬೇಕಾಗಿದೆ. ಜಯದ ಲೆಕ್ಕಾಚಾರ ಒಂದು ಹಂತದಲ್ಲಿ ಎಂಎಂಸಿಗಳಿಗೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸ್ತಾ ಇದೆ. ಕೇವಲ ಜಯದ ಅಂತರವನ್ನ ಒಂದು ತಗ್ಗಿಸುವಂತ ಪ್ರಯತ್ನದಲ್ಲಿ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಅಂತಿಮ 12 ಚೆಂಡು 55 ಓಟಗಳು ಬರಬೇಕಾಗಿದೆ. ಈ ನಡುವೆ ಚತುರ್ಥ ಓವರ್ನ ಎಸೆಗಾರಿಕೆಗಾಗಿ ರಾಜೇಶ್ ಆಚಾರ್ಯ ಮತ್ತೆ ತಂಡದ ಪರವಾಗಿ ಪರಿಚಯವನ್ನು ಕಾಣ್ತಾ ಇದ್ದಾರೆ. ಪ್ರಸ್ತುತ ಪಂದ್ಯಾಟದಲ್ಲಿ 2ನೇ ಓವರ್ನ 2ನೇ ಬಾರಿಗೆ ಓವರ್ ಎಸೆಯುವುದಕ್ಕಾಗಿ ಅವಕಾಶಗಳು ಮಾಡಿಕೊಡ್ತಾ ಇದೆ ಕಿನ್ನಮುನ್ನು ನಂದಳಿಕೆ ತಂಡ. ರಾಜ ಚತುರ್ಥ ಓವರ್ನ ಮೊದಲ ಚೆಂಡಿಗಾಗಿ
ಪೂರ್ಣಾಂತವಾಗಿ ದಾಳಿಗೆ ಬಿದ್ದಿರಕತ್ತ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ಈ ಆಟದಲ್ಲಿ ಸುಕೇಶ್ ದಾಂಡಿನ ಮೂಲಕವಾಗಿ ಚತುರ್ಥ ಓವರ್ನ ಮೊದಲ ಚೆಂಡಿಗೆ ಒಂದು ಭರ್ಜರಿ ಸಿಕ್ಸರ್ ಅನ್ನ ಎಂಎಂಸಿಗಳ ಪರವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. 6 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 3 ದಶಕದ ಸಾಧನೆ ಹೊಸ್ತಿಲನ್ನ ಕಾಣ್ತಾ ಇದೆ. 31-1. ಮತ್ತೆ ರಾಜ ಓವರ್ನ 2ನೇ ಚೆಂಡಿಗಾಗಿ ಏರ್ಕರ್ಲನ್ ಡೆಲಿವರಿ ಚೆಂಡು ಮಿಡ್ ವಿಕೆಟ್ ನತ್ತ ಸಾಗ್ತಾ ಇದೆ. ಮತ್ತೆ ಒಂದು ಓಟಗಳ ಪೂರೈಕೆ. 2 ಚೆಂಡುಗಳಲ್ಲಿ ಪ್ರಸ್ತುತ ಓವರ್ನಲ್ಲಿ 7 ಓಟಗಳು ಸುಕೇಶ್ ಶ್ರೇಯಸ್ ಜೊತೆ ಆಟದಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಓವರ್ನ 3ನೇ ಚೆಂಡಿನ ಎಸೆಗಾರಿಕೆ ವಿಭಾಗದಲ್ಲಿ ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಲಾಂಗ್ ಆಫ್ ನಡುವಣ ದಿಕ್ಕಿನಲ್ಲಿ ಸಾಗಿ ಹೋಗಿರುವಂತಹ ಚೆಂಡು ನೇರವಾಗಿ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಂಡು ಭರ್ಜರಿ ಸಿಕ್ಸರ್ ದಾಖಲಾತಿಯನ್ನು ಮಾಡಿಕೊಳ್ತಾ ಇದೆ. ಕೊನೆಯ ಹಂತದಲ್ಲಿ ಶ್ರೇಯಸ್ ದಾಂಡು ಗರ್ಜನೆಗೊಳಗಾಗ್ತಾ ಇದೆ. ದಾಳಿಗೆ ಕಿಡಿ ಹಚ್ಚುವ ಮೂಲಕವಾಗಿ ಪಂದ್ಯಾಟದ ಚಿತ್ರಣ ಬದಲಿಸುವಂತ ಪ್ರಯತ್ನಕ್ಕೆ ಮುನ್ನುಗ್ತಾ ಇದೆ ಎಂಎಂಸಿ ಆಟಗಾರ ಶ್ರೇಯಸ್. ಸಂಕಟದೊಳ ಭಾಗದಲ್ಲಿ ತಂಡದ ಮೊತ್ತ 38 ಓಟಗಳು. ಜಯಕ್ಕಾಗಿ ಅಂತಿಮ 9 ಚೆಂಡು 42 ಓಟಗಳು ಬರಬೇಕಾಗಿದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಜ ಎಸ್ ಅಂತ ಈ ಒಂದು ಚೆಂಡು ನೇರವಾಗಿ ಲಾಂಗ್ ಆನ್ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ ಶ್ರೇಯಸ್. ತಂಡದ ಬಲವಾಗಿ ಬಹಳ ಉತ್ತಮ ರೀತಿಯ ಒಂದು ದಾಂಡನ ಈ ಹಂತದಲ್ಲಿ ಸಿಕ್ಸರ್ ಸಿಡಿಸುವುದರ ಮುಖೇನವಾಗಿ ಮತ್ತೆ 6 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಪಂದ್ಯಾಟದ ಸ್ವಲ್ಪ ಅಡಿಗೆ ತಿರುವನ್ನು ಪಡ್ಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಗಳ ಸಿಡಿಸುವುದರ ಮುಖೇನವಾಗಿ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ಮೊದಲ ಕ್ರಮಾಂಕದ ಜೊತೆಯಾಟದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸುಕೇಶ ಶ್ರೇಯಸ್ ಜೊತೆಯಾಟದಲ್ಲಿ ಎಂಎಂಸಿಗಳು ಪಂದ್ಯಾಟವನ್ನು ಮತ್ತೆ ಹಿಡಿತವನ್ನು ಸಾಧಿಸಲಿಕ್ಕೆ ಬಹಳಷ್ಟು ಯಶಸ್ಸಿನ ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾರೆ. ಬಹಳಷ್ಟು ದುಬಾರಿ ಓವರ್ ಆಗಿ ಪರಿಣಮಿಸ್ತಾ ಇದೆ. ಈಗಾಗಲೇ ಮುಕ್ತಾಯ ಕಂಡಿರತಕ್ಕಂಥ 4 ಚೆಂಡುಗಳಲ್ಲಿ 19 ಓಟಗಳು ಈ ಒಂದು ಓವರ್ ನಲ್ಲಿ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡಿರತಕ್ಕಂಥ 3.4 ಓವರ್ಗಳಲ್ಲಿ ತಂಡದ ಮೊತ್ತ 44ಕ್ಕೆ ತಲುಪ್ತಾ ಇದೆ. ಅಂತಿಮ 8 ಚೆಂಡು ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಮತ್ತೆ ಬೆರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಗಳನ್ನ ಶ್ರೇಯಸ್ ದಾಖಲಿಸಿಕೊಂಡ್ರು. ಈ ಟೂರ್ನಮೆಂಟಿನ ಮೊದಲ ಸರ್ವಾಧಿಕ ದಾಖಲೆ ಒಂದು ಹ್ಯಾಟ್ರಿಕ್ ಸಿಕ್ಸರ್ ಕೂಡ. 2ನೇ ಹ್ಯಾಟ್ರಿಕ್ ಸಿಕ್ಸರ್ ಗಳು ಕೂಡ ಈ ಟೂರ್ನಮೆಂಟ್ಗಾಗಿ ಶ್ರೇಯಸ್ ಇವಾಗ ದಾಖಲಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ. 2 ಹ್ಯಾಟ್ರಿಕ್ ಸಿಕ್ಸರ್ ಗಳು ಕೂಡ ಇದೇ ಒಂದು ಪಂದ್ಯದಲ್ಲಿ ಆಟಗಾರರು ದಾಖಲಿಸಿಕೊಳ್ತಾ ಇದ್ದಾರೆ. ಮೊದಲ ಸೆಷನ್ ನಲ್ಲಿ ಅಭಿ ಕೂಡ ದಾಖಲಿಸಿಕೊಂಡಿದ್ರು. ಈ ಒಂದು ಸೆಷನ್ ನಲ್ಲಿ ಪ್ರಜ್ವಲ್ ಎಂಎಂಸಿಗಳ ಪರವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ಕ್ಷಮಿಸಬೇಕು, ಶ್ರೇಯಸ್ ದಾಖಲಿಸಿಕೊಳ್ತಾ ಇದ್ದಾರೆ. ಅಂತಿಮ 7 ಚೆಂಡು ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. ಪ್ರಸ್ತುತ ಈ ಒಂದು ಓವರ್ ನಲ್ಲಿ 25 ಓಟಗಳನ್ನ ಶ್ರೇಯಸ್ ದಾಖಲಿಸಿಕೊಳ್ತಾ ಇದ್ದಾರೆ. ದಾಖಲಿಸಿದಂತ 25 ಓಟಗಳ ಸೇರ್ಪಡೆಯೊಂದಿಗೆ
50ಕ್ಕೆ ಮೊತ್ತ ತಲುಪ್ತಾ ಇದೆ. ಇನ್ನು ಜಯಕ್ಕಾಗಿ ಕೇವಲ 30 ಓಟಗಳು ಬರಬೇಕಾಗಿದೆ. ಶ್ರೇಯಸ್ ವೈಯಕ್ತಿಕವಾಗಿ 11 ಚೆಂಡುಗಳಿಗೆ 30 ಓಟಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಬವರ್ನ ಅಂತಿಮ 1 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ರಾಜ ಮತ್ತೆ ಬಿರುಸಿನ ಹೊಡೆತ ಕಾಡುವಂತಹ ಪ್ರಯತ್ನ. ಅಂತಿಮ ಬಾರಿಗೆ ಎಸೆದಂತ ಚೆಂಡು ಲಾಂಗ್ ವಿಭಾಗದಲ್ಲಿ 1 ಓಟಗಳ ಪೂರೈಕೆಯನ್ನ ಶ್ರೇಯಸ್ ಮಾಡಿಕೊಂಡ್ರು. ತಂಡದ ಮೊತ್ತ 51ಕ್ಕೆ ತಲುಪ್ತಾ ಇದೆ. ಅಂತಿಮ 6 ಚೆಂಡು ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ಚತುರ್ಥ ಓವರ್ ಪಂದ್ಯಾಟದ ಸ್ಥಿತಿಗತಿಯನ್ನು ಬದಲಿಸ್ತಾ ಇದೆ. ಯುವ ಆಟಗಾರ ಶಕ್ತಿ ಮೀರಿ ಪಂದ್ಯಾಟದ ಎಂಎಂಸಿಗಳ ಯಶಸ್ಸಿಗಾಗಿ ಅಂಕಣದ ಭಾಗದಲ್ಲಿ ಶ್ರೇಯಸ್ ಅಜೇಯ ಆಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಎಸೆಗಾರಿಕೆಗಾಗಿ ಶಶಿಕಾಂತನನ್ನ ಎಂಎಂಸಿ ಪರಿಚಯಿಸ್ತಾ ಇದೆ. ಕಿನ್ನಮುನ್ನು ನಂದಳಿಕೆ ಅಂತಿಮ ಓವರ್ನ ಎಸೆಗಾರಿಕೆಗಾಗಿ ಶಶಿಕಾಂತನನ್ನ ಪರಿಚಯಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದ್ಯಾವ ರೀತಿಯಾಗಿ 6 ಚೆಂಡುಗಳಲ್ಲಿ ತಂಡವನ್ನ ಶಶಿಕಾಂತ ಆಧರಿಸಿಕೊಂಡು ಕಿನ್ನಮುನ್ನುಗಳಿಗೆ ನಿಖರ ಫಲಿತಾಂಶದ ಒಂದು ಜಯವನ್ನು ತರ್ತಾರೆ ಅನ್ನುವಂಥ ವಿಚಾರಗಳು ಬರಬೇಕಷ್ಟೇ. ಈ ನಿಟ್ಟಿನಲ್ಲಿ ಶಶಿಕಾಂತ ಅಂತಿಮ ಅವರ ಮೊದಲ ಚೆಂಡು ಬಿರುಸಿನ ಹೊಡೆತ ಕಾಣುವಂತಹ ಪ್ರಯತ್ನ. ಡಿಪೇಕ್ಷ ಕವಾಸಿ ಭಾಗದಲ್ಲಿ ಶ್ರೇಯಸ್ ಮತ್ತೆ ಗತ ವೈಭವದ ದಾಂಡುಗಾರಿಕೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಮೊದಲ ಚೆಂಡಿಗೆ ಮತ್ತೆ ಭರ್ಜರಿ ಸಿಕ್ಸರ್ ಅನ್ನು ಶ್ರೇಯಸ್ ದಾಖಲಿಸಿಕೊಳ್ತಾ ಇದ್ದಾನೆ. ವಾಟ್ ಅ ಕಮ್ ಬ್ಯಾಕ್. ರನ್ ಚೇಸ್ ಮಾಡುವಂತಹ ಪ್ರಯತ್ನದಲ್ಲಿ ಮೊದಲ ಕ್ರಮಾಂಕದಲ್ಲಿ ಶ್ರೇಯಸ್ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ಈ ಹಂತದಲ್ಲಿ ದಾಖಲಿಸಿಕೊಳ್ತಾ ಇದ್ದಾನೆ. ಗರಿಷ್ಠ ಮೊತ್ತಕ್ಕೆ ಹರಾಜಾಗಿರುವಂತಹ ಆಟಗಾರರಿಗಿಂತ ಶ್ರೇಷ್ಠ ಮಟ್ಟದ ಪ್ರದರ್ಶನವನ್ನ ಎಂಎಂಸಿಗಳ ಪರವಾಗಿ ತೋರ್ಪಡಿಸಿಕೊಳ್ತಾ ಇದ್ದಾನೆ ದಾಂಡಿಗ ಶ್ರೇಯಸ್ ಅಂಕಣದೊಳ ಭಾಗದಲ್ಲಿ. ಅಂತಿಮ 5 ಚೆಂಡು ಜಯಕ್ಕಾಗಿ 23 ಓಟಗಳು ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ಶಶಿಕಾಂತ್ ಓವರ್ನ 2ನೇ ಚೆಂಡಿಗಾಗಿ ಈ ತನ್ಮಧ್ಯೆ ಬಹಳ ಶೋರ ತೀರ್ಮಾನ ಕಂಡಿರುವಂತಹ ಚೆಂಡು ವೈಡ್ ಬಾಲ್ ಎನ್ನುವಂತಹ ಸೂಚನೆಗಳು ನಿರ್ಣಾಯಕರಿಂದ ಬರ್ತಾ ಇದೆ. ತಂಡದ ಮೊತ್ತ 58 ಓಟಗಳು ಜಯಕ್ಕಾಗಿ ಅಂತಿಮ 5 ಚೆಂಡು 22 ಓಟಗಳು ಬರಬೇಕಾಗಿದೆ. ಶ್ರೇಯಸ್ ವೈಯಕ್ತಿಕ ಖಾತೆಯಲ್ಲಿ 13 ಚೆಂಡುಗಳಿಗೆ 31 ಓಟಗಳು. ಸುಕೇಶ್ ವೈಯಕ್ತಿಕ ಖಾತೆಯಲ್ಲಿ 8 ಚೆಂಡುಗಳಿಗೆ 8 ಓಟಗಳು. ಮೊದಲ ಕ್ರಮಾಂಕ ಜೊತೆಯಲ್ಲಿ ಬಲಿಷ್ಠ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಅನ್ನ ಎಂಎಂಸಿ ಗಳ ಪರವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ಈ ನಡುವೆ ಪೂರ್ಣ ಹಂತವಾಗಿ ದಾಳಿಗೆ ಬಿದ್ದಿರಕತ್ತ ಚೆಂಡು ನೋ ಬಾಲ್ ಜೊತೆಗೆ ಗೂಡದ ಹಿಂಭಾಗದಲ್ಲಿ ಸೋರಿಕೆ ಅಕ್ರಮ ಎಸೆತ ಎನ್ನುವಂತ ತೀರ್ಪು ಕೂಡ ರವಾನೆ ಆಗ್ತಾ ಇದೆ. 1+4 5 ಓಟಗಳ ಹೆಚ್ಚುವರಿಕೆಯ ಸೇರ್ಪಡೆಯು ಕೂಡ ತಂಡಕ್ಕೆ ಸಂಪೂರ್ಣ ಲಾಭಾಂಶವನ್ನ ಎಂಎಂಸಿ ಪಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಪಂದ್ಯಾಟದ ಜಯದತ್ತ ಮುಖ ಮಾಡ್ತಾ ಇದೆ. ಅಂತಿಮ 5 ಚೆಂಡು ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಅಂತಿಮ 5 ಚೆಂಡು ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಕಿನ್ನಮುನ್ನುಗಳ ಪರವಾಗಿ ಅಭಿ ಅದೇ ರೀತಿ ರಕ್ಷಿತ್ ನಂದಳಿಗೆ ಬಹಳಷ್ಟು ಮೊತ್ತಗಳನ್ನು ಪೂರೈಕೆಯನ್ನು ಮಾಡಿಕೊಂಡಿದ್ರು. ಎಂಎಂಸಿಗಳ ಪರವಾಗಿ ಶ್ರೇಯಸ್ ಏಕಾಗಿ ಹೋರಾಟದ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ 5 ಚೆಂಡು 17 ಓಟಗಳು ಬರಬೇಕಾಗಿದೆ. ಈ ನಡುವೆ ಮತ್ತೆ ವೈಡ್ ಬಾಲ್. ಅಂತಿಮ 5 ಚೆಂಡು ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. ಕಿನ್ನಮುನ್ನು ಎಸೆಗಾರ ಈ ರೀತಿಯ ಎಡವಟ್ಟುಗಳು
ಕೊನೆಯ ಹಂತದಲ್ಲಿ ಪಂದ್ಯಾಟದ ತಿರುವನ್ನ ಬದಲಿಸ್ತಾ ಇದೆ. ಏಕಮುಖವಾಗಿ ಚಲಿಸುವಂತ ಪಂದ್ಯ ಈತ ರೋಮಾಂಚನಕಾರಿ ಕುತೂಹಲಕಾರಿ ಫಲಿತಾಂಶ ಘಟ್ಟಕ್ಕಾಗಿ ಸಾಗ್ತಾ ಇದೆ. ಈ ನಡುವೆ ಒಂದು ಓಟಗಳ ಪೂರೈಕೆ. ತಂಡದ ಮೊತ್ತ 65 ಓಟಗಳು. ಅಂತಿಮ 4 ಚೆಂಡುಗಳ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ 4 ಚೆಂಡು ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. ಬಹಳಷ್ಟು ಸಮಯಗಳ ಕಾಲ ಕ್ರೀಸ್ ಗಂಟೆಗಿರುವಂತಹ ಮೊದಲ ಕ್ರಮಾಂಕದ ಆಟಗಾರರು ಎಂಎಂಸಿಗಳಿಗಾಗಿ ಬಲಿಷ್ಠ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮತ್ತೆ ಬಿರುಸಿನ ಹೊಡೆದು ಕಾಣುವಂತಹ ಪ್ರಯತ್ನ. ಸುಕೇಶ್ ದಾಣಿನ ಮೂಲಕವಾಗಿ ಹೊರಮಿದತ್ತು ಚೆಂಡು. ಒಂದು ಓಟಗಳ ಪೂರೈಕೆಗೆ ಅವಕಾಶಗಳು ಸಿಗ್ತಾ ಇದೆ. ಅಂತಿಮ 3 ಚೆಂಡು 14 ಓಟಗಳು ಬರಬೇಕಾಗಿದೆ. ಮತ್ತೆ ಶಶಿಕಾಂತ ಎಸಗಾರಿಕೆ ಭಾಗದಲ್ಲಿ ಕಿನ್ನುಮುನ್ನುಗಳ ಪರವಾಗಿ 4ನೇ ಬಾರಿಗೆ ಎಸಂತ ಚೆಂಡು ಶಾರ್ಟ್ ಆಗಿ ಬಿದ್ದಿರಕಂತ ಚೆಂಡು ನೇರವಾಗಿ ಲಾಂಗ್ ಆನ್ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ಭರ್ಜರಿಯಾಗಿ ಸಿಕ್ಸರ್ ಅನ್ನ ಶ್ರೇಯಸ್ ಎಂಎಂಸಿಗಳ ಪರವಾಗಿ ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ 72 ಓಟಗಳು. ಅಂತಿಮ 2 ಚೆಂಡು ಜಯಕ್ಕಾಗಿ 8 ಓಟಗಳು ಬರಬೇಕಾಗಿದೆ. ಯುವ ಆಟಗಾರ ಈ ಟೂರ್ನಮೆಂಟ್ಗಾಗಿ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿ ಹೊರಹೊಮ್ಮತಾ ಇದ್ದಾನೆ. ಎಂಎಂಸಿಗಳಿಗೆ ಜೀವಾಳ ಆಟಗಾರ, ಜೊತೆಗೆ ಈ ಟೂರ್ನಮೆಂಟ್ಗಾಗಿ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗಿ ಈ ಬಾರಿ ಜನಪ್ರಿಯತೆಯನ್ನು ಕಾಣ್ತಾ ಇದ್ದಾನೆ ಶ್ರೇಯಸ್ ಸಂಕಟದೊಳ ಭಾಗದಲ್ಲಿ. ಈ ನಡುವೆ ಶ್ರೇಯಸ್ ದಾಖಲಿಸಿದ ಈ ಒಂದು ಹೊಡೆತ ನೇರವಾಗಿ ಲಾಂಗ್ ಆನ್ ಸೀಮಾರೇಖೆ ಅವರ ಭಾಗವನ್ನು ಆಕ್ರಮಿಸಿಕೊಳ್ತಾ ಇದೆ. ಸಿಕ್ಸರ್ ದಾಖಲಿಸಿಕೊಂಡ್ರು. ವೈಯಕ್ತಿಕ ಮೊತ್ತ 48 ಓಟಗಳು. ಅಂತಿಮ 1 ಚೆಂಡು 2 ಓಟಗಳ ಅವಶ್ಯಕತೆ. ಅಂತಿಮ 1 ಚೆಂಡಿಗೆ 2 ಓಟಗಳನ್ನು ದಾಖಲಿಸಿದ್ರೆ ಎಂಎಂಸಿ ಜಯ ಗಳಿಸ್ತದೆ. 2 ಓಟಗಳನ್ನು ದಾಖಲಿಸಿದ್ರೆ ಶ್ರೇಯಸ್ ಅರ್ಧ ಶತಕದ ಪೂರೈಕೆ ಕೂಡ ಈ ಕ್ರೀಡಾಂಗಣದಲ್ಲಿ ಆಗ್ತದೆ. ಅಂತಿಮ 1 ಚೆಂಡು ಜಯಕ್ಕಾಗಿ ನಡುವೆ ಡಿಪೆಕ್ಸ್ ಕವಾಸಿ ಭಾಗದಲ್ಲಿ ಭರ್ಜರಿ ಬೌಂಡರಿಯನ್ನು ದಾಖಲಿಸಿಕೊಂಡು ಪಂದ್ಯಾಟದ ಜಯವನ್ನ ಸರ್ವಾಧಿಕ ಆಟದ ಮೂಲಕವಾಗಿ ಜಯಗಳಿಸಿಕೊಳ್ತಾ ಇದೆ ಶ್ರೇಯಸ್ ದಾಂಡಿನ ಮೂಲಕವಾಗಿ. ವೈಯಕ್ತಿಕವಾಗಿ 52 ಓಟಗಳು. ಓಟಗಳನ್ನ 19 ಚೆಂಡುಗಳಲ್ಲಿ ಪೂರೈಸುವ ಮುಖಾಂತರವಾಗಿ ಪಂದ್ಯಾಟದ ತಿರುವನ್ನು ಬದಲಿಸಿಕೊಂಡು ಎಂಎಂಸಿಗಳಿಗೆ ನಿಖರ ಫಲಿತಾಂಶದ ಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 7 ಸಿಕ್ಸರ್, ಅದೇ ರೀತಿ 2 ಭರ್ಜರಿ ಬೌಂಡರಿಯನ್ನು ಸಿಡಿಸುವ ಮುಖೇನವಾಗಿ ಪಂದ್ಯಾಟ ಕೈ ತಪ್ಪಿ ಹೋಗುವಂತಹ ಪಂದ್ಯಾಟವನ್ನ ಮರಳಿ ಎಂಎಂಸಿಗಳತ್ತ ವಶಪಡಿಸಿಕೊಂಡಿರುವಂತಹ ಒಂದು ಸರ್ವಶ್ರೇಷ್ಠ ಪ್ರದರ್ಶನವನ್ನ ಕೂಡ ತಂಡಕ್ಕಾಗಿ ಶ್ರೇಯಸ್ ಸಮರ್ಪಿಸಿಕೊಳ್ತಾ ಇದ್ದಾರೆ. ಅಭಿನಂದನೆಗಳು. ಅದೇ ರೀತಿ ಪಂದ್ಯಾಟವನ್ನು ಆಡಿದಂತ ಕಿನ್ನುಮುನ್ನು ಆಟಗಾರರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಅದೇ ರೀತಿ ಮುಂದಿನ ಪಂದ್ಯದ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ